ಸಿದ್ಧ ಸದ್ಗುರು ಪಾದಾಬ್ಜಂ ಜನನಿ ಜನಕಸ್ತಥಾ ತತ್ವೋಪದೇಶಕರ್ತಾರಂ ನತ್ವ ಭಕ್ತಿ ಪ್ರಥಮದಲ್ಲಿ ಗುರುದೇವರ ಚರಣಾರವಿಂದಗಳಿಗೆ ಮನೋವಾಕ್ಕಾಯಗಳಿಂದ ನಮಿಸಿ, ಹೇ ಪುಣ್ಯಾತ್ಮರೇ, 2 ದಿವಸಗಳಿಂದ ಅತ್ಯಂತ ಪ್ರಾಮುಖ್ಯವಾದ ವಿಷಯದ ಬಗ್ಗೆ ನಾವು ಚಿಂತನೆಯನ್ನು ಮಾಡ್ತಾ ಇದ್ದೇವೆ. ಬಹಳ ಜನರಿಗೆ 190% ಜನರಿಗೆ ವೈ ಐ ಹ್ಯಾವ್ ಟೇಕನ್ ದ ವುಮನ್ ಬರ್ತ್, ನಾನು ಮನುಷ್ಯನಾಗಿ ಯಾಕೆ ಹುಟ್ಟೀನಿ ಅನ್ನೋದೇ ಬಹಳ ಜನರಿಗೆ ಗೊತ್ತಿರಂಗಿಲ್ಲ. 90% ಜನ. ಅದಕ್ಕೆ ಬಟ್ಟ ಬಯಲಲ್ಲಿ ಗಟ್ಟಿಗೊಂಡಡೆ ಮೃತ್ಯು ಪಾತಾಳಕ್ಕೆ ಠಾವೆನ್ನಲ್ಲಿ, ಮೇಘ ಜಲವೆಲ್ಲ ಮುತ್ತಾದೊಡೆ ಸಮುದ್ರಕ್ಕೆ ಉದುಕವೆನ್ನೆಲ್ಲಿಯುವುದು, ಕಷ್ಟ ಜೀವಿ ಮನುಜರೆಲ್ಲ ನೆಟ್ಟನೆ ಶಿವಜ್ಞಾನಿಗಳು ಆದೊಡೆ ಭವದ ಬಳ್ಳಿಗೆ ಬೀಜವೆನ್ನೆಲ್ಲಿಯುವುದು. ಶರಣರು ಬಹಳ ಸುಂದರವಾಗಿ ಹೇಳ್ತಾರೆ, ಬಟ್ಟ ಬಯಲೆಲ್ಲ ಗಟ್ಟಿಗೊಂಡಡೆ ಮೃತ್ಯು ಪಾತಾಳಕ್ಕೆ ಠಾವೆನ್ನೆಲ್ಲಿ. ಇದು ಬಯಲದಲ್ಲ, ಎಲ್ಲಿ ನಾವು ಕುಂತೇವಿ, ಹೋಗ್ತೀವಿ, ತಿರುಗಾಡ್ತೀವಿ. ಇದು ಭೂಮಿ ಹೆಂಗೆ ಗಟ್ಟಿ ಆಯ್ತು ಅಂತ ತಿಳ್ಕೋದು. ತಿರುಗಾಡೋದಿಲ್ಲ, ಬದುಕೋದಿಲ್ಲ, ಬೆಳೆಯೋದಿಲ್ಲ, ಇರೋದಿಲ್ಲ. ಎಷ್ಟು ವಿಚಿತ್ರದ. ಇಡೀ ಈ ಬಯಲು ಗಟ್ಟಿ ಆಯಿತು ಅಂದ್ರೆ ಮನೆ ಎಲ್ಲಿ ಕಟ್ತೀರಿ? ಕಟ್ಟಕ್ಕೆ ಬರಂಗಿಲ್ಲ. ಬಯಲು ಪೂರ ಭೂಮಿ ಹಾಕಿ ಸಾಧ್ಯನೇ ಇಲ್ಲ. ಅದಂತ ತಿಳ್ಕೊಂಡೆ ನಾವು ಬದುಕೇ. ಬಿದ್ದು ಮಳೆಯೆಲ್ಲ ಮುತ್ತಾಯಿತು ಅಂದ್ರೆ ಕುಡಿಯೋಕೆ ನೀರು ಹೆಂಗೆ? ಎಲ್ಲ ಮುತ್ತಿ ಆಯಿತು. ಮೇಘ ಜಲವೆಲ್ಲ ಮುತ್ತಾದೊಡೆ ಹಳೆ ಸಮುದ್ರ ನೀರು ಎಲ್ಲಿದ್ರಿ? ನೀರೆಲ್ಲಿ? ಅನ್ನದಕ್ಕಿಂತಲೂ ನೀರು ಬಹಳ ಪ್ರಾಮುಖ್ಯ. ಅಪೋಮಯ ಪ್ರಾಣ. ಮನುಷ್ಯನಿಗೆ ಮೂರ್ಛಾಗಿ ಬಿದ್ದಂದ್ರೆ ರೊಟ್ಟಿ ಉಣಿಸಂಗಿಲ್ಲ, ನೀರು ಕುಡಿಸ್ತಾರೆ. ಮಾರಿ ಹಾಲು ಹಾಕಂಗಿಲ್ಲ, ನೀರು ಹಾಕ್ತಾರೆ. ಬೇವುಸಾದ ನೀರು ಹಾಕ್ತಾರೆ. ಪ್ರಾಣ ನೀರಿನ ಮೇಲೆ ಇರ್ತದೆ. ಶಾಸ್ತ್ರ ಹೇಳ್ತದೆ, ಮನುಷ್ಯನಿಗೆ ಬೈಲೆಲ್ಲ ಗಟ್ಟಿ ಆದರೆ ಮನೆಯಲ್ಲಿ ಕಟ್ಟುವುದು, ಬಿದ್ದು ಮಳೆಯೆಲ್ಲ ಮುತ್ತ ಆಯಿತು ಅಂದ್ರೆ ಕುಡಿಯೋಕೆ ನೀರಲ್ಲಿ ಇದು. ಮೇಘ ಜಲವೆಲ್ಲ ಮುತ್ತಾದೊಡೆ ಉದಕವೆನ್ನೆಲ್ಲಿಯುವುದು. ಅದು ಹೆಂಗೆ ಹಾಕಿದ್ರೆ ಆಗಂಗಿಲ್ಲ. ಮಳೆ ನೀರೆಲ್ಲ ಮುತ್ತಂಗಿಲ್ಲ. ನೀನೇ ಬಯಲೆಲ್ಲ ಗಟ್ಟಿ ಹಂಗಿಲ್ಲ. ಏನು ಯಾಕೆ ಹೇಳಕತ್ತೀರಿ ಮಾತು? ನಮಗೂ ಗೊತ್ತದ ಬಯಲು ಗಟ್ಟಿ ಆಗಂಗಿಲ್ಲ, ಮಳೆ ಮುತ್ತ ಹಂಗಿಲ್ಲ. ಯಾಕೆ ಹೇಳಕತ್ತೀರಿ? ಅದರಂತೆ ಸ್ವಾತಿ ಮಳಿ ಹನಿನೇ ಅದು ಕಪ್ಪಿ ಚಿಪ್ಪನಾಗಿ ಬಿದ್ದರೆ ಮುತ್ತಾಕ, ಉಳಿದುದೆಲ್ಲ ಹರಿದು ಹೋಗ್ತದ ನೀರ. ಹಳ್ಳಾಗಿ ಹೊಳೆಯಾಗಿ ಸಮುದ್ರಕ್ಕೆ ಸೇರಿ ಉಪ್ಪಾಕದ, ಕುಡಿಯೋ ನೀರು ಉಪ್ಪಾಕ. ಅದರಂತೆ ಇಡೀ ಜಗತ್ತಿನ ಜನರೆಲ್ಲ ಎಲ್ಲರೂ ಮಠಕ್ಕೆ ಬಂದ್ರೆ ಸಂಸಾರ ಹಂಗ, ಪಾಪ ಹಂಗ, TV ಯಾಕೆ ನೋಡೋರು, ವ್ಯಾಪಾರ ಮಾಡೋರು ಯಾರು, ಜಗಳ ಎಲ್ಲರೂ ಬರೋದಿಲ್ಲ. ಎಷ್ಟು ಮಂದಿ ಬರ್ತಾರೆ? ಕಷ್ಟ ಜೀವಿ ಮನುಜರೆಲ್ಲ ನೆಟ್ಟನೇ ಶಿವಜ್ಞಾನಿಗಳ ಆದೊಡೆ ಹುಟ್ಟದ ಮನುಷ್ಯರೆಲ್ಲೂ ಪ್ರವಚನ ಪಾಠ. ಎಲ್ಲರೂ ರಾಜರಾದ್ರೆ ಸೈನಿಕರು ಯಾರಾಗವ್ರು? ಎಲ್ಲರೂ ಮಾಲಕರು ಯಾಕಂದ್ರೆ ಗಿರೇಕಿ ಯಾರು ತೊಗೊಳೋರು? ಗಿರೇಕಿ ಇರ್ಬೇಕು, ಮಾಲಕ ಹಾಕಂದ. ಎಲ್ಲರೂ ಮಾಲಕ ಗಿರೇಕಿ ಯಾರು? ಇಲ್ಲಲ್ಲ. ಯಾವ ಸೇನಾಪತಿ ಒಬ್ಬಿರ್ತಾನೆ, ಸೇನಾ ಭಾಳ ಇರ್ಬೋದು. ಮತ್ತೆ ಎಲ್ಲರೂ ಸೇನಾಪತಿನೇ ಆದ್ರೆ ಎಲ್ಲರೂ ಆಳ್ರೆ ಮಾಡೋದಾದ್ರೆ ಯುದ್ಧ ಆಗೋದು ಕಠಿಣ ಅದ.
ಯಾರೋ ಒಬ್ಬರು ಸೇನಾಪತಿ ಲಕ್ಷಗಟ್ಟಲೆ ಸೇನಾದೊಳಗೆ ಸೇನಾಪತಿ ಒಬ್ಬರಿರ್ತಾನೆ. 405 ಮಂದಿ MP ದಾಗ ಒಬ್ಬ ಪ್ರಧಾನಮಂತ್ರಿ ಇರ್ತಾನೆ. ಎಲ್ಲರೂ ಇರಂಗಿಲ್ಲ. ಹಾಗ ಕಷ್ಟ ಜೀವಿ ಮನುಜರೆಲ್ಲ ನೆಟ್ಟನೇ ಶಿವಜ್ಞಾನಿಗಳಾದವನೇ. ಹುಟ್ಟಿದವರೆಲ್ಲ ಭಕ್ತರಾಗಿಬಿಟ್ರು ಅಂದ್ರೆ ಬೀದರ್ ಮಂದಿ ಎಲ್ಲ ಬಂದು ಪ್ರವಚನಕ್ಕೆ ಬಂತಾರೆ. TV ಯಾರು ನೋಡೋರು? ಸಮಸ್ಯೆನ TV ಯಾರು ನೋಡೋರು? ನಿಂದ ಯಾರು ಮಾಡೋರು? ಸರಿ ಯಾರು ಕೂಡೋರು? ಎಲ್ಲ ಬಂದಾಗ್ಬಿಡ್ತಾವೆ. ಸರಿ ಅಂಗಡಿ ಬಂದು TV ಬಂದು ಎಲ್ಲರೂ ಪ್ರವಚನಕ್ಕೆ ಬಂದರೆ ಇಲ್ಲ, ಎಲ್ಲರಿಗೂ ಹಂಗಿಲ್ಲ. ಏಕೋವಾ ದ್ವಿವಾ ತ್ರಿವಾ ಯಾರೋ ಒಬ್ಬರು. ನಮ್ಮ ಲಕ್ಷ ಮಂದಿ ಇರ್ಬೇಕು. 8 ಮಂದಿ ಬಂದ, ಓಣ್ಯಾಗ 4 ಮಂದಿ, ಮನ್ಯಾಗ ಒಬ್ಬರು, ಓಣ್ಯಾಗ 2. ಯಾಕೆ ಆಗಂಗಿಲ್ಲ? ಅದು ಬಂಗಾರ ಖರೀದಿ ಮಾಡಬೇಕಾದ್ರೆ ಕನಿಷ್ಠ ಒಂದು ತೊಲಿ ಗುಂಜ ತಗೋಬೇಕಾದ್ರೆ ನಿಮ್ಗೆ ಸಾವಿರಾರು ರೂಪಾಯಿ ಇರ್ಬೇಕಲ್ಲ ಕಿಶಾದಾಗ. ಇಲ್ಲ ಅಂದ್ರೆ ರತ್ನ ಮುತ್ತ ಖರೀದಿ ಮಾಡಕ್ಕೆ ದರಿದ್ರ ಮನುಷ್ಯ ಹೋಗಿಲ್ಲ. ಕಿಶದಾಗ ₹1,00,000 ಇದ್ದವನೇ ರತ್ನದ ಅಂಗಡಿಗೆ ಹೋಗ್ತಾನೆ. ಹಾಗೆ ಪರಮಾತ್ಮ ಭಜನೆ, ಪೂಜೆ, ಪ್ರವಚನ ಇದಕ್ಕೆ ಬಹಳ ಪುಣ್ಯ ಇದ್ದವರೇ ಬರ್ತಾರೆ. ಪಾಪಿ ಬರಂಗಿಲ್ಲ, ಬರಕ್ಕೆ ಆಗಂಗಿಲ್ಲ. ಅವನಿಗೆ ದಿನ ದುಡ್ಡು ಮನುಷ್ಯ ಅವೆಂದ್ರೆ ವಿಚಾರ ಮಾಡ್ತಾನೆ. ಬಂಗಾರ ತಗೋಬೇಕು, ರತ್ನ ತಗೋಬೇಕು, ಅವನೇ ಅದು ನಮ್ಮ ತೆರೆಗೆ ಇಲ್ರಿ ಅಂತಾನೆ. ಅದು ನಾವು ಬಗೆಹಲ್ಲ ಮಾಡ್ತೀವಿ. ಬಗೆಹಲ್ಲ ₹1,00,000 ನಾವು ತೊಗೊಳಕ್ಕೆ ಸಂದಾಕಲ್ಲ. ಅವ್ನು ವಿಚಾರ ಮಾಡಂಗಿಲ್ಲ. ಯಾಕೆ? ಯಾವನ ಹಂತಕ್ಕೆ ಅದ ಕೋಟಿಗಟ್ಟಲೆ ಅವನೇ ಮನಸ್ಸಿನ ವಿಚಾರ ಬರ್ತದೆ. ರತ್ನನ ಖರೀದಿ ಮಾಡಬೇಕು. ರತ್ನದ ಅಂಗಡಿ ಹುಡುಕಾಡ್ತಾನೆ. ರೊಕ್ಕಿದ್ದವ ರತ್ನ ಖರೀದಿ ಮಾಡ. ಹಾಗೆ ಪರಮಾತ್ಮನ ಮಾರ್ಗ ಎಲ್ಲ ಪಾಪಿ ಮನುಷ್ಯನಿಗೆ ಸಾಧ್ಯ ಇಲ್ಲ. ಅನೇಕ ಜನ್ಮ ಭಜನಾತ್ವ ವಿಚಾರ ಚಿಕರಿಷತಿ. ಅನೇಕ ಜನ್ಮದ ಪುಣ್ಯ ಇತ್ತು ಅಂದ್ರೇ ಆ ಮನುಷ್ಯ ಈ ದಾರಿಗೆ ಬರ್ತಾನೆ. ಕಿವಿಯಿಂದ 2 ಮಾತು ಕೇಳ್ತಾನೆ, ಕಣ್ಣಿಂದ ದೇವ್ರನ್ನ ಗುರುಗಳನ್ನು ನೋಡ್ತಾನೆ, ಕೈಯಿಂದ ಆದಷ್ಟು 10 ಪೈಸೆ ದಾನ ಮಾಡ್ತಾನೆ, ಕಾಲಿತ್ತಂದ್ರೆ ಒಂದಿಟ್ಟು ಗುಡಿಗೆ ಹೋಗ್ತಾನೆ. ಏನು ಖರ್ಚಿಲ್ಲಿದು? ನೋಡೋಕ್ಕೇನು ಖರ್ಚದ? ಗುಡಿಗೆ ಹೋಗೋಕ್ಕೇನು ಖರ್ಚದ? ಶಿವ ಅನ್ನೋಕ್ಕೇನು ಖರ್ಚದ? ಪುಕ್ಕಟ್ಟು ಪುಣ್ಯ ಮಾಡಕ್ಕೆ ಒಲ್ಲ ಅಂತಾನೆ ರೊಕ್ಕ ಖರ್ಚು ಮಾಡಿ ಪಾಪ ಮಾಡ್ತಾನೆ. ಶಿರಡಿ ಸುಮ್ಮನೆ ಬರ್ತದೆ, ಶರಿ ಸುಮ್ಮನೆ ಬರ್ತದೆ, ಶನಿನೂ ಸುಮ್ಮನೆ ಬರ್ತದೆ. ರೊಕ್ಕ ಬೇಕು ಅದಕ್ಕೆ. ಶಿವ ಅನ್ನಕ್ಕೆ ಪುಕ್ಕಟ್, ಗುಡಿಗೆ ಹೋಗಕ್ಕೆ ಪುಕ್ಕಟ್, ಜಪ ಮಾಡಕ್ಕೆ ಪುಕ್ಕಟ್. ಪರಂತು ಮನುಷ್ಯ ಪುಕ್ಕಟ್ಟು ಮಾಡಕ್ಕೆ ತಯಾರಿಲ್ಲ, ಖರ್ಚು ಮಾಡಿ ಪಾಪ ಮಾಡ್ತಾನೆ. ಪುಕ್ಕಟ್ಟು ಪುಣ್ಯ ಗಳಿಸಕ್ಕೆ ತಯಾರಿಲ್ಲ. ಪ್ರಶ್ನೆ ಯಾಕೆ? ಪಾಪ ದೇವೇ ಥಾ. ಅನಂತ ಜನ್ಮದಲ್ಲಿ ಮಾಡಿದ ಪಾಪ ಅವನಿಗೆ ಅನ್ಗೂಡಂಗಿಲ್ಲ ರೀ. ಬೇಕಾಷ್ಟು ಅಡುಗೆ ಮಾಡಿ ಮನೆಗೆ ಜಡ್ಡು ಇತ್ತಂದ್ರೆ ಡಾಕ್ಟ್ರೇ ಹೇಳಿ ಉಣ್ಗೂಡಂಗಿಲ್ಲ. ಹಾಗೆ ಮನುಷ್ಯನಿಗೆ ಎಲ್ಲದ ನಮಗೆ ಗುರುಗಳದಾರ, ಶಾಸ್ತ್ರ ಅದ, ಜಪ ಅದಾವ, ಧ್ಯಾನ ಅದಾವ, ಎಲ್ಲ ಅದ. ನಮ್ಮಂತೆ ರೊಕ್ಕದ ದಾನ ಮಾಡಂಗಿಲ್ಲ, ಖಾಲಿ ಟೈಮ್ ಅದ ಜಪ ಮಾಡಂಗಿಲ್ಲ, ಪುಕಟಿ ಹೇಳೋರು ಸಿಗ್ತಾರೆ ಕೇಳಂಗಿಲ್ಲ, ಬೇಡ್ಕೊಂಡು ಬಂದವ್ರ ಮನೆ ಮುಂದೆ ದಾನ ಮಾಡಂಗಿಲ್ಲ. ಯಾಕಂತ ಕೇಳಿ ನೇಮ್ ಅದ ರೀ. ಪಾಪ ಟಾಕ್ಯಾಗ ನೀರು ಅದಾವ, ನಳನೂ ಚಾಲು ಇಟ್ಟಿರಿ, ನೀರು ಬರಂಗಿಲ್ಲ ಅಂದ್ರೆ ಎಲ್ಲರ ಲೀಕ್ ಇರಬೇಕು, ಇಲ್ಲಕ್ಕೆ ಏನು ಸಿಕ್ಕಿರ್ಬೇಕಾದ್ರೆ ಬರೋಬರ ಇಲ್ರಿ. ನಳನೂ ಅದ, ಮ್ಯಾಲ ಟಾಕ್ಯಾಗ ನೀರು ತುಂಬೇವು, ನಳದ ಬಾಯಿನೂ ತೆರೆದಿರಿ, ನೀರು ಬರಕ್ಕೆ ತಯಾರಿಲ್ಲ ಅಂದ್ರೆ ಏನಂತೀರಿ? ಎಲ್ಲೇ ಏನು ಮಿಸ್ಟೇಕ್ ಅದ, ಏನೋ ಸಿಕ್ಕಂಗೆ ಕಾಣ್ತಾ ಅಂತೀರಲ್ಲ. ಹಂಗೆ ನಿಮ್ಗೆ ಮನುಷ್ಯ ದೇವರು ಕೊಟ್ಟಾನೆ, ಬೇಡ್ಕೊಳ್ಳೋರು ನಿಮ್ಮ ಮಂದಿ ಅದಾರ, ಪರಮಾತ್ಮ ಕಿವಿನೂ ಕೊಟ್ಟಾರ, ನಿಮಗೆ ಹೇಳೋರಿಗೆ ಕೊಟ್ಟಾರ, ಮತ್ತು ಕೇಳಂಗಿಲ್ಲ, ದಾನ ಮಾಡಂಗಿಲ್ಲ ಅಂದರೆ ಇದು ಪಾಪ. ಇವ್ರಿಗೆ ಏನೋ ಸಿಕ್ಕಬೇಕಲ್ಲ, ನಡವರ್ಕೆ ಏನೋ ಸಿಕ್ಕದ ಪಾಪ. ಮನುಷ್ಯನಿಗೆ ಪಾಪ ಪುಣ್ಯ ಕರ್ಮದಲ್ಲಿ ಪ್ರವೃತ್ತಿ ಆಗ್ಬಿಡಂಗಿಲ್ಲ. ಲಕ್ಷ ಪಾಪ ಹಂಗೆ ಜ್ವರ ಬಂದ ಮನುಷ್ಯನಿಗೆ
ಅಡಿಗೆ ಶೇವ ಹತ್ತಂಗಿಲ್ಲ ರೀ, ಕೈ ಹತ್ತದವನಿ ಜ್ವರ ಬಂದವ. ಹಾಗೆ ಜಪ ತಪ ದಾನ ಧರ್ಮ ಪ್ರೋಚನ ಇವೆಲ್ಲ ಚಲೋ ಯಾಕೆ ಅನ್ಸಂಗಿಲ್ಲ? ಜ್ವರ ಅದ, ಪಾಪದ ಜ್ವರ ಅದ. ಅದು ಮನುಷ್ಯನಿಗೆ ಏನಪ್ಪ ಅಂದ್ರೆ ರುಚಿ ಹತ್ತಂಗಿಲ್ಲ. ಏನು ಹೇಳ್ತಾರಪ್ಪ, ಏನು ಕೇಳ್ತಾರಪ್ಪ, ಏನು ದಾನ ಎಲ್ಲ ಚಂತನ ದಾನ ಮಾಡು, ಪುಣ್ಯ ಮಾಡು, ಇದೇ ಹೇಳ್ತಾರೆ. ಮತ್ತು ನೀ ಏನು ಮಾಡ್ಬೇಕಂತಿ? ದಾನ ಮಾಡಿದ್ರೆ ಶರಿ ಅಂಗಡಿ ಬರ್ಬೇಕಂತಿ, 4 ಮಂದಿ ಕುಂತನಿಂದ ಮಾಡ್ಬೇಕಂತಿ, ಇಷ್ಟಬಿಟ್ಟು ಹೇಳ್ಬೇಕಂತಿ, ಏನಾರೇ ಮಾಡ್ತೀವಿ. ಟೈಮ್ ಹೆಂಗಿದ್ರೂ ಹೋಗ್ತದೆ ಪ್ರಶ್ನೆ. ನೀವು ಪಾಪ ಮಾಡ್ಕೋತಾರೆ ಟೈಮ್ ಹೋಗ್ತದ, ಪುಣ್ಯ ಮಾಡ್ಕೋತಾರೆ ಟೈಮ್ ಹೋಗ್ತದ, ನಿಂದ ಮಾಡ್ಕೋತಾರೆ ಟೈಮ್ ಹೋಗ್ತದ, ದೇವ್ರ ಭಜನೆ ಟೈಮ್ ಹೋಗ್ತದ. ಟೈಮ್ ಅಂಟಾಡ್ ವೇಟ್ ಫಾರ್ ನನ್. ಸಮಯ ಯಾರು ಸಮಯ ಬಡೋ ಬಲವಾನ ಹೇ. ಅದು ಯಾರು ರಾಜ ನೋಡಂಗಿಲ್ಲ, ರಂಕ ನೋಡಂಗಿಲ್ಲ, ಶಾಣೆ ನೋಡಂಗಿಲ್ಲ, ದಡ್ಡ ನೋಡಂಗಿಲ್ಲ, ಹೆಣ್ಣ ನೋಡಂಗಿಲ್ಲ, ಗಂಡು ನೋಡಂಗಿಲ್ಲ. ಅದು ಬರೋಬ್ಬರಿ ತಿರುಗುತ್ತಾ ಹೋಗ್ತದೆ. ಮುಂಜಾನೆ ಹೊತ್ತು ಮುಗಿತಂದ್ರೆ ನಾವು 12 ತಾಸು ಸಾಯ್ತೇವೆ, ಗೊತ್ತಾಗೋದಿಲ್ಲ. ಪರಂತು ಮನುಷ್ಯ ಇಷ್ಟು ಅವಿವೇಕಿ ಅದಾನ, ಇಷ್ಟು ದಡ್ಡ ಅದಾನ, ಇಷ್ಟು ಮೂರ್ಖ ಅದಾನ, ತನ್ನ ಆಯುಷ್ಯ ಗೊತ್ತಾಗಿಲ್ಲ ಅಂದ್ರೆ ಏನು ಹೇಳ್ಬೇಕ್ರಿ? ರೊಕ್ಕ ಎಷ್ಟು ಲೆಕ್ಕ ಹಿಡಿತೀಯಪ್ಪ? 50 ಆಯ್ತು, 10 ಖರ್ಚಾಯ್ತು, 20 ಖರ್ಚಾಯ್ತು, ಆಯುಷ್ಯ ಲೆಕ್ಕ ಇಟ್ಟಿದಿ? ನೀ ಲಾಖ ಕೊಟ್ಟರು ಬರಂಗಿಲ್ಲ. ಹೋದು ನಿಂದು 29ನೇ ಅಥವಾ 59ನೇ ಪುಣ್ಯ ಹುಟ್ಟ ಮಾಡ್ಕೊಂಡು ಈಗ ಹೊಳ್ಳಿ ಬರ್ತದೆ. ಈಗ ಎಷ್ಟು ರೊಕ್ಕ ಕೊಟ್ಟರು ಬರ್ತದೆ? ಆಯುಷ್ಯದ ಒಂದು ಕ್ಷಣ 1 ಕೋಟಿ ರೂಪಾಯಿಗೂ ಸಿಗುವುದಿಲ್ಲ. ಎಂಥ ಮಾನವ ಜನ್ಮ ಏನು ಕೆಡಿಸಿಬಿಟ್ಟಿರಪ್ಪಯ್ಯ. ಬರ್ತದೆ ಹೊಳ್ಳಿ ಆಯುಷ್ಯ. ಎಷ್ಟು ಕೋಟಿ ಕೊಟ್ಟರೆ ಬರ್ತದೆ? ಏನು ಕೊಟ್ಟರೆ ಬರಂಗಿಲ್ಲ. ನೀ ಹಂಗೆ ಎಲ್ಲನೂ ಹಾಳು ಮಾಡಿದಿರಪ್ಪ. ಆಯುಷ್ಯ ಹಾಳು ಮಾಡಿ ಅದಕ್ಕೆ ಬರೀ ಹೆಂಡತಿ ಗಂಡ ರೊಕ್ಕ ರೂಪಾಯಿ ಕೀರ್ತಿ ವಾರ್ತೆ, ಪರಮಾತ್ಮ ಇಲ್ಲ, ಆತ್ಮ ಇಲ್ಲ, ಪರಮಾತ್ಮ ಇಲ್ಲ, ಹಾಳು ಮಾಡಿದ. ಮುಪ್ಪಿನ ಕಾಲಕ್ಕೆ ಈಗ ಬಂತು. ಹೌದ್ರಿ, ಈಗೇನು ಮಾಡಿ ಯಾವುದೋ ಒಬ್ಬ ಮೀನುಗಾರ ಮೀನು ಹಿಡಿಯಕ್ಕೆ ಹೋಗಿದ್ದ ಅಡಿಗೆ. ಬೆಳಿಗ್ಗೆ ಜಲ್ದಿ ಹೋಗಿ ಹಿಡ್ಕೊಂಬರ್ಬೇಕು, ಮಾರ್ಕಕ್ಕೆ ಹೋದ. ಹೊತ್ತು ಹೊಂಡಕ್ಕೆ ಮದುವೆ ಹೊಳೆ ದಂಡಿ ಮೇಲೆ ಕುಂತ. ಜಾಳಿಗೆ ಹಾಕದ, ಹಿಡಿಬೇಕು ಅಂತ ಕುಂತ. ಅಷ್ಟೋ ನೀರು ಹರಿತಿತ್ತು, ಮಣ್ಣು ಕತ್ತರಿಸ್ತು, ಹೊಳೆಯಾಗಿ ಬಿತ್ತು. ಅಲ್ಲಿ ನೋಡ್ದ, ಇನ್ನೂ ಹೊತ್ತು ಹೊಂಡಿದ್ದಿಲ್ಲ, ಕಲ್ಲು ಇದ್ದು. ಇನ್ನೂ ಮೀನು ಜಾಳಿಗೆ ಹಾಕ್ಯಾನ ಕೂತ್ಕೊಂಡು ಸುಮ್ಮನೆ ಏನು ತಿಳ್ಕೊಂಡು ಆ ಕಲ್ಲ ಏನಾರ ಮಾಡ್ತಿರ್ತಾರೆ ಸುಮ್ಕೊಂಡಾಗೆಲ್ಲ ಒಗದ ಹೊಳೆಯಾಗ ಡುಮ್ಮ ಸಬ್ಬ ಚಂದ ಬಂತು. ಅರೆ ಭಾಳ ಚಂದ ಬರ್ತದೆ ತಿಳ್ಕೊಂಡು ಸುಮ್ಮನೆ ಹಾಕಿ ಹುಡುಕ್ತಾನೆ. ಜಾಳಿಗೆ ಹಾಕ್ಯಾನ, ಮೀನು ಸಿಗ್ತಾವ ನೋಡ್ತಾನೆ. ಹಂಗೆ ಏನಪ್ಪ ಅವು ಕಲ್ಲು ಒಂದು ಎಣಸ್ಗೋತು, 1 2 ಡುಮ್ 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 ಅಂತಿದ್ದು. ಭಾಳ ಆನಂದ ಆಕೈತಿ ಅವನಿಗೆ. ಕಡೆಗೆ ಒಂದೇ ಕಲ್ಲು ಉಳಿದಿತ್ತು. ಆ ಕಲ್ಲು ತೊಗೊಂಡೇನು ಒಗಿಬೇಕು ಅನ್ನೋದ್ರೆ ಸೂರ್ಯ ಹೊಂಟ ಕೂಡ ಅದು ನೋಡ್ದ ಭಾಳ ಚಮಕಸ್ತಿತ್ತು ಕಲ್ಲು. ಅರೆ ಚಮಕಸ್ತದ ಕಲ್ಲ, ನಡಿ ಪಾರ್ಗಳಿಗೆ ಆಡಕ್ಕೆ ಹಾಕ ತಿಳ್ಕೊಂಡು ಮನೆಗೆ ತೊಗೊಂಡು ಬಂದ. ಕಲ್ಲ ಒಂದು 4 ಮೀನು ಹಿಡ್ಕೊಂಡು ಮನೆಗೆ ಬಂದ. ಮನೆಗೆ ಬಂದ್ಕಿಂದ ಹೆಣ್ತಿ ಅಂದ್ಲು, ಏನು ತಂದಿರಿ? ಏನು ಸಿಕ್ಕಿಲ್ಲ ಇವತ್ತು, ಸುಮ್ಮನೆ 2 ಮೀನು ಸಿಕ್ಕವ. ಮತ್ತು ಹೆಂಗ್ರಿ ಹಬ್ಬ ಬಂದದ, ಏನು ಮಾಡ್ಬೇಕು? ಏನು ಮಾಡಿದ್ರೆ ಇನ್ನೊಂದು ತಾಸು ಕುಂತು ತರಬೇಕಿಲ್ಲ, ಹಿಂಗೆ ತೊಗೊಂಬಂದು ಹಂಗೆ ಬಂದಿರಿ. ಇದು ಕಲ್ಲು ತೊಗೊಂಬಂದ್ರಿ. ಕಲ್ಲೇನು ಅಣಿ ಬಡ್ಕೊಳ್ಳೋದು, ಕಲ್ಲು ಕೊಡ್ಸಿಂದ ಹಬ್ಬದಾಗ ಕಲ್ಲು ತೊಗೊಂಬಂದ, ಮೀನು ತರೋದು ಬಿಟ್ಟು ಅಂತ ಬೈ. ಹೆಣ್ಮಗಳು ಶಾಣೆಯರಿರ್ತಾರೆ, ಯಾವಾಗಲೂ ಹೆಣ್ಮಕ್ಳು ಗಂಡು ಮಕ್ಕಳು ಅಂತ ಶಾಣೆಯರಿರ್ತಾರೆ. ಇದು ಪ್ರಶ್ನೆ ಇಲ್ಲ. ಏನಾಯಿತು ಅಂದ್ರೆ ಅವ ವಿಚಾರ ಮಾಡ್ದ, ಮತ್ತು ಏನು ಮಾಡಬೇಕು? ಅಂಗಡಿಗೆ ಹೋಗಿ ಇದೇ ಕಲ್ಲೇ ಕೊಟ್ಟು ಹಬ್ಬ ಸಾಮಾನು ತರೋಣ ಅಂತ
ಏನು ಕೊಡ್ತಾರೆ ಈ ಕಲ್ಲಿಗೆ? ಏನಾರು ತೂಗಾಕ ಪಾಕಕ್ಕೆ ತೊಗೊಂಡು ಏನಾರು ಕೊಡ್ತಾರೆ. ಹಳೆ ಕತ್ತಿಕೊಂಡು ತೊಗೊಂಡು ಹೋದ. ಭಾಳ ಶಾಣೆ ಇದ್ದ ಅವನು. ಅವನು ಬಂಗಾರ ಅಂಗಡಿ, ವಜ್ರದ ಅಂಗಡಿ, ಎಲ್ಲ ಕಿರಾಣಿ ಅಂಗಡಿ ಎಲ್ಲ ಇತ್ತು, ಹೋಲ್ಸೇಲ್. ಹೋದ, ಸಾವ್ಕಾರ ಹಬ್ಬದಲ್ಲಿ ಇಟ್ಟು ತೊಗೊಂಡ್ರಿ, ಎಟ್ಟದ ಕೊಡ್ರಿ, ಮನ್ಯಾಗ ಪಾರ್ಗಳು ಅದಾವ, ಏನು ಬರ್ತದೆ ಅನ್ನಕ್ಕೆ. ಇದು ಕಲ್ಲಿಗೆ ಏನು ಬರ್ತದೆ ನನಗೂ ಗೊತ್ತದ, ಖರೆ ಮನ್ಯಾಗ ಎಲ್ಲ ಸಾಹಸ ತೋರಿ ಚಂದ ಕಲ್ಲು ನಿಮ್ಗೆ ತೂಕ ಮಾಡಕ್ಕೆ ಬರ್ತದೆ, ಇಟ್ಟಿಟ್ಟು ಅಂದ. ಅವನ ಅಂಗಡಿ ವಜ್ರದ ವ್ಯಾಪಾರಿ ಇತ್ತು, ಕಿರಾಣಿ ಅಂಗಡಿ ಇತ್ತು, ಬಟ್ಟೆ ಅಂಗಡಿ ಎಲ್ಲ ಇತ್ತು. ಅದನ್ನು ನೋಡಿ ಭಾಳ ಆಶ್ಚರ್ಯ ಆಯ್ತಾನೆ. ಎಲ್ಲಿ ಸಿಕ್ಕದು? ಆ ಹೊಳ್ಯಾಗರಿ, ಹೊಳೆ ಸಿಕ್ಕದು. ಭಾಳ ಇದ್ದು ರೀ ಸಾವ್ಕಾರ, ಎಲ್ಲ ಡುಮ್ಮ ಮಾಡೀನಿ. ಇದೊಂದು ಸುಮ್ಮಿತ್ತು, ಸೂರ್ಯ ಹೊಂಡ ಟೈಮ್ ನೋಡ್ಕೊಂಡು ತೊಗೊಂಬಂದೀನಿ. ಹಿಂಗೆ ಆಯ್ತು, ಒಂದು ಕೆಲಸ ಮಾಡು. ಏನು ಮಾಡು ಅಂತ ಕೇಳಿದ್ರೆ, ಇದು ನಾನು ಅಂತೆ ಕೇಳು, ನಿನಗೆ ಏನೇನು ಬೇಕು ಸಾಮಾನ, ಹಬ್ಬಕ್ಕೆ ಹೆಣ್ತಿಗೆ ಸೇರಿ, ಮಕ್ಕಳಿಗೆ ಬಟ್ಟೆ, ನಿನಗೆ ಬಟ್ಟೆ, ಮನೆ ಪೂರ ಏನಪ್ಪ ಅಂತ ಕೇಳಿದ್ರೆ ನಿನ್ನ ಸಾಮಾನು ತೊಗೊಂಡು ಹೋಗಿ ಅಂತ. ಸರ್ಕಾರ ಮುಚ್ಚಾಗ ಏನಂತ ಸಣ್ಣ ಕಲ್ಲಿಗೆ ಬಟ್ಟೆ ಕೊಡ್ತಾನಂತ, ಹೆಂಡತಿ ಸೀರೆ ಕೊಡ್ತಾನಂತ, ಮಕ್ಕಳಿಗೆ ಅರ್ಬಿ ಕೊಡ್ತಾನಂತ, ಪೂರ ಏನಪ್ಪ ವ್ಯವಸ್ಥೆ ಮಾಡ್ತಾನೆ. ಯಾಕ್ರಿ ಸರ್ಕಾರ? ಏನಿಲ್ಲಪ್ಪ, ಚಲೋ ತೊಗೋಕೆ ಬರ್ತದ, ಒಯ್ಯಿ ಅಂದ. ಒಯ್ಯ ಅಂತ ಅವನಿಗೆ ಹೇಳಿ ಕಳಿಸಿ, ಸಾವುಕಾರ ಅವನ ಮನೆಗೆ ಏನಪ್ಪ ಅಂತಂದ್ರೆ ಹಬ್ಬದ ಎಲ್ಲ ಸಾಮಾನು ಕೊಟ್ಟು, ಮಕ್ಕಳಿಗೆ ಬಟ್ಟೆ, ಹೆಂಡತಿ ಕೊಳ್ಳಾಗ ಕೈಯಾಗ ಬಂದಾಗ ಅವನಿಗೆ ಬಟ್ಟೆ ಎಲ್ಲ ಕೊಟ್ಟು ಕಳಿಸೋರುತ್ತೆ. ಮನೆ ಸಾಮಾನೆಲ್ಲ ಬಂದು ಕೂಡಲೇ ಅವ ಅಂದ, ಸಾವುಕಾರ ಹುಚ್ಚ ಕಾಣ್ತದ ಸಾವುಕಾರ. ಇಷ್ಟೆಲ್ಲ ಕಳಿಸೋದು ನೋಡಿ ಅವ ಬಾ ಓಡಿ ಬಂದು ನೋಡಿ, ಏನು ಸಾವುಕಾರ ಇದು ಕಲ್ಲಲ್ಲೂ ಇದು ರತ್ನದ ರತ್ನ, ಇದರ ಕಿಮ್ಮತ್ತು ಅಷ್ಟು ಇಷ್ಟು ಅಂತ ಮಾಡಕ್ಕೆ ಬರಂಗಿಲ್ಲ. ಗೊತ್ತಾ ನಿಮಗೆ? ಕೊಹಿನೂರು ರತ್ನ ಅಂತಾರಲ್ಲ, ಅದು ಕರ್ನಾಟಕದ ಸಿಕ್ಕದು. ಇಡೀ ಜಗತ್ತಿಗೆ ಒಂದು ವಾರದ ಊಟ ಕೊಡ್ತದಂತದು, ಇಡೀ ಅಷ್ಟು ಕಿಮ್ಮತ್ತದಂತ. ಇಂಗ್ಲೆಂಡ್ ರಾಣಿ ಕಿರೀಟದಾಗಿತ್ತದು, ಇಲ್ಲಿದೆ ಕರ್ನಾಟಕದ ಸಿಕ್ಕದು ಕೊಹಿನೂರು ರತ್ನ. ಅವರಂದ್ರು, ಸಾವುಕಾರ ಎಲ್ಲ ನೀ ಏನು ಚಿಂತೆ ಮಾಡಬೇಡ, ಎಲ್ಲ ಮನೆ ಇದು ಒಳ್ಳೆ ವ್ಯವಸ್ಥೆ ಮಾಡ್ತೇನೆ, ನಿನಗೆ ಮನೆ ಕಟ್ಟಿ ಕೊಡ್ತೀನಿ, ಎಲ್ಲ ಕಟ್ಟಿ. ಏನ್ರಿ ಅದು ಕಲ್ಲ? ಹುಚ್ಚಿ, ಕಲ್ಲದು ರತ್ನದ ರತ್ನದ ಇಡು ಸುದ್ದಿ ಕೇಳಿದ್ಕೊಳ್ಳ ಎದಿ ಬಡ್ಕೊಳಕತ್ತವ, ಯಾಕೋ ಅಂತ ಕೇಳಿದ್ರು, ಎದಿ ಬಡ್ಕೊಳಕತ್ತ, ಅಳಕತ್ತ, ಮಾರಿ ಬಡ್ಕೊಂಡು ಅಳಕತ್ತ. ಯಾಕಂತ ಕೇಳಿದ್ರು, ಸಾವುಕಾರ ಇದು ಒಂದು ಇಂಥವು ಇಷ್ಟಿದ್ದು ನಾ ಎಲ್ಲ ಡುಮ್ಮ ಮಾಡಿದೆ ಎಲ್ಲ. ನನ್ನಂಥ ಮೂರ್ಖ ಜಗತ್ತಿನೊಳಗೆ ಯಾರಲ್ಲ. ಒಂದು ಕಲ್ಲಿಂದ ಕರೋಡು ರೂಪಾಯಿದ ಇಷ್ಟು ಕಲ್ಲ ನಾ ಜಮೀನಿಗೆ ಹಾಕಿದ್ನೆಲ್ಲ ಹೊಳ್ಯಾಗ. ನನ್ನಂಥ ಮೂರ್ಖ ಜಗತ್ತಿನೊಳಗೆ ಯಾರು ಅದಾರ ಅಂತ ತಿಳ್ಕೊಂಡು ಹಣಿ ಬಡ್ಕೊಂಡು ಅತ್ತವ. ಅವಂದಲ್ಲ, ಇದು ನಮ್ಮ ಕತೆ, ನಿಮ್ಮ ಕತೆ ಅದಿದ್ದು, ನಮ್ಮ ಕತೆ ಅದಿದ್ದು. ಪರಮಾತ್ಮ ನಮಗೆ ಎಷ್ಟು ಆಯುಷ್ ಕೊಟ್ಟು ಅಷ್ಟು ರತ್ನದರು. ಹೋದ ಆಯುಷ್ಯ ಹೋದ ಒಂದು ತಾಸು ಎಷ್ಟು ಕೊಟ್ಟರು ಬರ್ತದೆ ರೀ? ಎಷ್ಟು ಕೊಟ್ಟರು ಬರ್ತದೆ? 25 ಆಗಿರಿ, 24 ಆಗಿರಿ, 1 ಕೋಟಿ ಕೊಡ್ತೇವೆ, ಆಗ್ತೇರಿ? ಹೋಯ್ತು, ಗತಂ ಹೋಯ್ತು. ಬರಂಗಿಲ್ಲ ಹೊಳ್ಳಿ. ಕೋಟಿ ಕೊಟ್ಟರು ಬರಂಗಿಲ್ಲ, ಅರ್ಬ ಕೊಟ್ಟರು ಬರಂಗಿಲ್ಲ, ಹೋದದ್ದು ಹೋಯ್ತು. ಆಯುಷ್ಯ ಏಕ ಕ್ಷಣೋಪಿ, ಒಂದು ಕ್ಷಣ ಆಯುಷ್ಯ ಕೂಡ, 1 ಮಿನಿಟ್ ಆಯುಷ್ಯ ಹೋಯ್ತು ಅಂತ ಕೇಳಿದ್ರೆ ಬಹಿಸ್ಸರತೆ ನಿಶ್ವಾಸ ಕಪ್ಪಳ ಹೋಗ್ತದೆ. ಹೊರಗೆ ಬರ್ತಾರೆ ಗಾಳಿ, ಮುಗಿಲೆ ಹಾಕತ್ತೀರ, ಹೊರಗೆ ಹೋಗಿ ಒಳಗೆ ಬರಕತ್ತಾರ. ಹೌದು, ಸಾಯೋರು ಅವ್ರ ಕಡೆಗೆ ಹೋಗ್ತದಲ್ಲ, ಈಗ ಹೋಗಿ ಬರಕತ್ತದ, ಅವಾಗೊಮ್ಮೆ ಹೋಗೇ ಬಿಡ್ತದೆ.
ನಾ ಕರೋಡಪತಿ ಇದ್ದೀನಿ, 1 ಕೋಟಿ ಕೊಡ್ತೇನೆ, ಒಳಗೆ ಬಾ ಅಂದ್ರೆ ಬರ್ತದೆ ರೀ, ಮತ್ತು ಜೀವಂತ ಆಗ್ತಾನೆ ಇಲ್ಲ ರೀ. ಗತಂ ಗತಂ, ಹೋದದ್ದು ಹೋಗೇ ಬಿಡ್ತದೆ. 8 ಕೋಟಿ ಕೊಟ್ಟರು ಬರಂಗಿಲ್ಲ. ಲಕ್ಷ ರೀ, ಆಯುಷ್ಯ ಕ್ಷಣ ಏಕೋಟಿ. ಮನುಷ್ಯನು ಒಂದು ಶ್ವಾಸ ಹೊರಗೆ ಬಂದು ಹೋಗ್ತಲ್ಲ, ಇದು ಕೋಟಿ ಕಿಮ್ಮತ್ತಿಂದ. ಹೊರಗೆ ಹೋದು ಹೊರಗೆ ಮುಗಿದು ಸತ್ತ ಬಾಡಿಕೊಂಡು ಸತ್ತ ಎತ್ತರಿ ಅಂತ. ಪರಂತು ಮನುಷ್ಯನ ಆಯುಷ್ಯ ಶ್ವಾಸಕ್ಕೆ ಕಿಮ್ಮತ್ತು ಜಗತ್ತಿನೊಳಗೆ ಎಲ್ಲರಿಗೂ ಕಿಮ್ಮತ್ತು ಕಟ್ಬೋದು, ಎಲ್ಲರೂ ಕಿಮ್ಮತ್ತು ಕಟ್ಟೋದು. ಶ್ವಾಸಕ್ಕೆ ಪ್ರಾಣಕ್ಕೆ ಕಿಮ್ಮತ್ತು ಕಟ್ಲಕ್ಕೆ ಬರಂಗಿಲ್ಲ. ಪುಣ್ಯಾತ್ಮರೇ, ಅಂಥ ಪ್ರಾಣ ನಾವು 50 ವರ್ಷ 60 ವರ್ಷ ಬದುಕಿದ್ದೇವಲ್ಲ, ಎಷ್ಟು ಖರ್ಚು ಮಾಡಿದೇವ್ರಿ, ಎಷ್ಟು ಖರ್ಚು ಮಾಡಿ. ಡಾಕ್ಟರಿಗೆ ಅಂತೀರಿ ಒಂದಿಟ್ಟು ಮಾತಾಡಂಗೆ ಮಾಡ್ರಿ, ನಿಮಗೆ 50,000 ಕೊಡ್ತೇವೆ, ಬಂದಿಟ್ಟು ಕೇಳೋದದು. ಸತ್ತಾನೆ 50 ನೋಡು 60 ಕೊಡು, ಹೋಯ್ತು. ಡಾಕ್ಟರ್ಗೆ ಅಂತೀವಿ ಹೆಂಗಾರು ಮಾಡ್ರಿ, 1 ತಾಸು ಬದುಕಿಸಿ. ಇಲ್ಲ, ಕೋಟಿ ಕೊಟ್ಟರು ಬದುಕಂಗಿಲ್ಲ. ಗತಂ ಹೋದದ್ದು ಹೋಗಿ ಬಿಡ್ತದೆ, ಎಷ್ಟು ಕೊಟ್ಟರು ಬರಂಗಿಲ್ಲ. ಅಂದಮೇಲೆ ನಮಗೆ ಅನಾಯಾಸವಾಗಿ ಈ ಪರಮಾತ್ಮ ಆಯುಷ್ಯ ಕೊಟ್ಟಾನೆ. ಏಕ ಕ್ಷಣಮಕ್ಕೆ ಆಯುಷ್ಯ. ಏನು ಮಾಡಿದೆಪ್ಪ ಅಂತ ಕೇಳಿದರೆ ಪರಮಾತ್ಮನಿಗೆ ಏನು ಹೇಳ್ತೀರಿ? ಸತ್ತು ದೇವ್ರ ಹಂತಕ್ಕೆ ಹೋದೆ ಅಂತ ತಿಳ್ಕೊರಿ, ಸುಮ್ಮನೆ ತಿಳ್ಕೊರಿ. ದೇವ್ರ ಏನು ಮಾಡಿ ಬಂದೆಪ್ಪ, 60 ವರ್ಷ ಇದ್ದಿ, 70 ವರ್ಷ ಇದ್ದಿ, 80 ವರ್ಷ ಇದ್ದಿ, ಏನು ಮಾಡಿ ಬಂದಿ? ಹೆಂಡತಿ ಮಾಡ್ಕೊಂಡೆ. ಹೆಂಡತಿ ಯಾರಾಗಿಲ್ಲ, ದಂದಾಗ ಹೆಂಡತಿ ಅದಾವ, ಕತ್ಯಾಗ ಹೆಂಡತಿ ಅದಾವ. ನಾ ಹೆಂಡತಿ ಮಾಡ್ಕೊಂಬಂದೆ, ನಾ ಮಕ್ಕಳನ್ನ ಹಡ್ದು ಬಂದೆ, ನಾ ಮನೆ ಮೇಲೆ ಮಾಡೇ ಕಟ್ಟಿ ಬಂದೆ, 1 ಲಕ್ಷ ರೂಪಾಯಿ ಬ್ಯಾಂಕ್ನಾಗ ಇಟ್ಟು ಬಂದೆ, ಬಂಗಾರ 2 ಕಿಲೋ ಗಳಿಸಿದೆ. ತಂದೇನು ಪುಣ್ಯ ಪಾಪ ಎರಡೇ. ನಮ್ಮಲ್ಲಿ ಕತೆ ಹೇಳ್ತಾರೆ, ಯಾವನೋ ಒಬ್ಬ ಮಿಲ್ಟ್ರಿ, ಅವ ದೊಡ್ಡ ಕಳ್ಳ, ಮಿಲ್ಟ್ರಿ ಕಳ್ಳ, ಭಾಳ ಮನುಷ್ಯ ಐತಿ. ಅವ್ನು ಬಂದ ಮಾಲೆಗಾಂವ್ ಅದಲ್ರಿ, ಕುದುರೆ ಮಾರ್ತಾವ. ಮಾಲೆಗಾಂವದಾಗ ಕುದುರೆ ಮಾರ್ತಾವ, ಭಾರಿ ಕುದುರೆ ಸಾವ್ಕಾರ. ಎಷ್ಟು ಭಾರಿ ಕುದುರೆ ಮೇಯಿಸಿದ್ದ, ಎಲ್ಲ ಮಾಡಿದ್ದ. ಹಿಂದೆ ಚಾಲ್ ನಡೀತಿತ್ತು, ಹಿಂಗೆ ಓಡ್ತಿತ್ತು, ಬಸ್ಸಿಗೆ ಹಿಂದೆ ಹಾಕ್ತಿತ್ತು. ಇಂಥದ್ದು ತಂದು ಭಾಳ ಉಣಿಸಿ ತಿನಿಸಿ ದೊಡ್ಡದು ಮಾಡಿದ್ದ. ಮನ್ಯಾಗ ತ್ರಾಸ ಬಂದು ಮಾರಬೇಕಂತ ಬಂದ, ತಂದು ಬಜಾರ್ದಾಗ ಕಟ್ಟದ. ಭಾಳ ಮಂದಿ ಕೇಳಿದ್ರು, ನೋಡಿ ಎಲ್ಲರೂ ಮನಸ್ಸು ಮಾಡಿದ್ರು. ಎಟ್ಟದ 2 ಲಕ್ಷ. 2 ಲಕ್ಷ. ಒಂದು ಊರು ದೊಡ್ಡ ಭಾಳ ಕುದುರೆ ಹತ್ತಿರ ಹೇಳ್ತೀವಿ. ಅವ್ರು ಭಾಳ ಪ್ರೇಮ ಕೇಳಿದ್ರು, 3 ಸಲ ಬಂದು ಕೇಳಿದ್ರು, 2 ಲಕ್ಷ. ಇಡೀ ಬಜಾರ್ ತಿರುಗಾಡಿದ್ರು, ಎಷ್ಟು ಕುದುರೆ ಬಂದು ಯಾವ ಫಸಲು ಬರಲಿಲ್ಲ. ಕಡೆ ಇದೇ ಕುದುರೆ ತಗೋಬೇಕು, 2 ಲಕ್ಷ ಹೋಗ್ಲಿಕ್ಕೆ ತಿಳ್ಕೊಂಡು 10 ಮಣಿಗೆ ಬಂದ. 5ಕ್ಕೆ ಕುದುರೆನೇ ಇರಲಿಲ್ಲ, ಹೋಗಿತ್ತು. ಎಟ್ಟ್ಯಾಕೆ ಹೋದ ತಗೋಬೇಕಂತವ, ಅಂತ ಕುದುರೆ ಇದ್ದು, ಈ ಕುದುರೆ ತಗೊಳ್ಳಬೇಕೆ ಅಂತ ತಿಳ್ಕೊಂಡು ಬಂದ, ಕುದುರೆನೇ ಇರಲಿಲ್ಲ. ಕುದುರೆ ಮಾಲಕ್ಕೆ ಕುಂತಿದ್ದ, ಅಲ್ಲೇ ಮಾರಿ ಜೊತ್ಕೊಂಡು ಕುಂತಿದ್ದ. ಏನು ಹೋಗಿ ಕೇಳಿದ, ಎಟ್ಟಕ್ಕೆ ಹೋಗ್ಲಿಕ್ಕೆ 2 ಲಕ್ಷ ತೊಗೊಂಡ್ಬಿಡ್ಬೇಕು. ಬಂದ, ಸಾವುಕಾರ ಕುದುರೆ ಎಲ್ಲಿದೆ ಅಂದ. ಮಾರಾಟ ಆಯ್ತು. ಆಯ್ತು, ಮಾರಾಟ ಆಯ್ತು. ಎಷ್ಟು ಕೊಟ್ರಿ? ಎಷ್ಟು ತಂದಿದ್ದೀವಿ ಅಷ್ಟು ಕೊಟ್ಟಿದ್ದೀವಿ. ಏನು ಉಳಿತು ಅಂದ, 2 ಬೂಟ್ ಇದ್ರಿ, ಇಟ್ಟು ಉಳ್ದ ನೋಡ್ರಿ. ಏನು 2 ಬೂಟ್ ಇದ್ವಿ. ಅವ ಮಾರಕ್ಕೆ ತಂದವನು ಕಳ್ತನ ಮಾಡಿ ತಂದಿದ್ದ. ಕುದುರೆ ಮಾರಕ್ಕೆ ಸಾವುಕಾರ ಮನ್ಯಾಗ ಕುದುರೆ ಸೇವಾ ಮಾಡೋ ಮನುಷ್ಯ ಅವ ತಗೊಂಡು ಬಂದಿದ್ದ, ಮಾರಕ್ಕೆ ಕುಂತಿದ್ದ. ಇವ ಯಾವ ಬಂದಿದ್ದಪ್ಪ ಅದಕ್ಕೆ ಮನುಷ್ಯ ತಗೊಳವ, ಅವಾಗ ಮಿಲಿಟ್ರಿ ಮನುಷ್ಯ ರೀ.
ಭಾರಿ ಮಿಲಿಟ್ರಿ ಮನುಷ್ಯ, ಕಾಲ ದೊಡ್ಡ ಬೂಟ್ ಹಾಕೊಂಡು ಬಂದಿದ್ದ. ಏನಪ್ಪ ಎಷ್ಟು ಕೊಡ್ತೀಯ ಅಂದ. 2 ಲಕ್ಷ ಅಂದ. ಆಯಿತು, ಹತ್ತಿ ನೋಡ್ಲೇನು ಅಂದ. ಹೆಂಗೆ ಅದ ನೋಡ್ಬೇಕಲ್ಲ, ಹತ್ತಿ ನೋಡ್ಬೇಕಲ್ಲ, ಕುದುರೆ ಹೆಂಗೆ ದನ ಹಿಂಡಿ ನೋಡ್ತೀರಿ, ಎತ್ಗಳು ಹೂಡಿ ನೋಡ್ತೀರಿ, ಹಂಗೆ ಕುದುರೆ ಹತ್ತಿ ನೋಡ್ತಾರೆ, ಓಡಿಸಿ ನೋಡ್ತೀರಿ. ಆಯ್ತು ನೋಡಂದ ನಾವು. ಅವಪ್ಪ ಮ್ಯಾಲೆ ಕುಂತ ಆ ರೆಕ್ಕಿಪದಾಗ ಕಾಲು ಹಾಕೋದ. ಮಿಲ್ಟ್ರಿ ಬೂಟ್ ಇದ್ದವು, ಸೇರ್ಲಿಲ್ಲ. ಆಗ ತೆಗೆದ ಇಟ್ಕೋ, ಒಂದು ಸುತ್ತ ಹಾಕಿ ಬರ್ತೀನಿ ಅಂತ ತಿಳ್ಕೊಂಡು ಮ್ಯಾಲೆ ಕುಂತ ಹೊಡೆದ. ಹೋಯ್ತೆ ಅದನ್ನು. ಇವನು ಹೆಂಗೆ ತಂದಿದ್ದ ಹಂಗೆ ಹೋಯ್ತು. ಮೊದಲೇನು 2 ಲಕ್ಷ ರೂಪಾಯಿ ಪಸಂದ್ ಮಾಡಿದ್ದ. ಅವ ಬಂದ, ಏನಾಯ್ತು ತಗೋ ಕುದುರೆ ಭಾಳ ಚಲೋ ಬಂದ. ನೋಡ ಕುದುರೆನೇ ಇಲ್ಲ. ಎಲ್ಲ ಇವನ ವ್ಯಾಪಾರ ಆಯ್ತಲ್ಲೋ, ಭಾಳ ಚಲೋ ಕುದುರೆ ಅಂತ ಕೇಳ್ದ. ಮಾಲಕರಿಗೆ ಕೇಳ್ದ, ಆಯ್ತೇನ್ರಿ ವ್ಯಾಪಾರ? ಆಯ್ತಲ್ರಿ, ಆಯ್ತಲ್ರಿ. ಏನು ಸಿಗ್ತೀರಿ ಅಂತ ಕೇಳ್ರಿ. ಇವೆರಡು ಸಿಗ್ತಾವ ನೋಡ್ರಿ ಬೂಟ್, ಇವೆರಡು ಬೂಟೆ. ಹ್ಯಾಂಗೆ ಬಂದಿತ್ತು ಹಾಗೆ ಕುದುರೆ ಹೋಯ್ತು. ಏನು ಸಿಕ್ತು? ಇವೆರಡು ಬೂಟ. ಹಾಗೆ ನಮ್ಮದು ಕೂಡ ಹ್ಯಾಂಗೆ ಬಂದೇವು ಹಾಗೆ ಹೋಗ್ಯವಲ್ಲ. ಏನು ಉಳಿತಾವ ಕಡೆಗೆ? 2 ಬೂಟ. ಪುಣ್ಯ ಪಾಪ ಚಲೋ ಕೆಟ್ಟಕ್ಕೆ ಇವೆರಡೇ ಉಳಿತಾವ. ಏನು ಉಳಿತಾವ? ಮನುಷ್ಯ ಭಾಳ ಚಲೋ ಇದ್ದೇನ್ರಿ. ಅದು ಭಾಳ ಚಲೋ ಆಯ್ತು. ಪುಣ್ಯ ಪಾಪ ಚಲೋ ಕೆಟ್ಟ ಎಡ್ಡೆ ಉಳಿತಾವ. ಪುಣ್ಯಾತ್ಮರೇ ಹ್ಯಾಂಗೆ ಬಂದಿತ್ತು? ಕಳ್ತನ ಮಾಡ್ಕೊಂಡ್ ಬಂದಿದ್ದ, ಕಳ್ತನಾಗಿ ಹೋಯ್ತು. ಹಂಗೆ ನೀನು ಎಕಡೆದಾರ ಬಂದು ಎಕಡೆ ಹೋಗ್ತಿ. ಉಳಿತದೇನು? ನಿನ್ನ ಕೀರ್ತಿ ಅಪಕೀರ್ತಿ, ನಿನ್ನ ಪುಣ್ಯ ಪಾಪ ಇವೆಡ್ಡೇ ಉಳಿತಾವ. ವಿಚಾರ ಮಾಡು. ಏನು ಪಾಪ ಪಾಪಿ ಅನಿಸೋಗತ್ಯೆ, ಏನು ಪುಣ್ಯ ಅನಿಸೋಗತ್ಯೆ, ಪುಣ್ಯಾತ್ಮ ಅನಿಸೋಗತ್ಯೆ. ಏನು ಶಿಷ್ಟ ಆಗ್ಬೇಕಂತೆ, ಏನು ದುಷ್ಟ ಆಗ್ಬೇಕಂತೆ, ಏನು ಭಕ್ತ ಆಗ್ಬೇಕಂತೆ, ಏನು ಭವಿ ಆಗ್ಬೇಕಂತೆ. ವಿಚಾರ ಮಾಡು, ವಿಚಾರ ಮಾಡು. ಇವೆರಡೇ ಉಳಿತಾವ. ನಾಲಾಯಕ ಲಾಯಕ, ಪಾಪಿ ಪುಣ್ಯ, ಒಳ್ಳೆಯವರು ಕೆಟ್ಟ, ಇವೇ ಉಳಿತಾವ. ನಿನ್ನ ಜೊತೆಗೆ ಏನು ಬರ್ತಕ್ಕಂಥದ್ದು ಬರಂಗಿಲ್ಲ. ಅವು ಎಲ್ಲ ಇಷ್ಟೇ ಉಳಿತಾವೆ. ಅದಕ್ಕೆ ಮಹಾತ್ಮರು ಸಾಯುವ ತನಕ ಇಷ್ಟು ಪ್ರಯತ್ನ ಮಾಡಿದರು. ಶರಣರು, ತುಕಾರಾಮ್ ಎಲ್ಲ ಅವ್ರಿಗೇನು ಕಡಿಪಿತ್ರಿ. ರಾಜರು ಬಂದು ಕಾಲಿಗೆ ಉಳಿತರು. ತುಕಾರಾಮ, ಶಿವಾಜಿ ಮಹಾರಾಜ ಹಾಗೆ ಅಪೇಕ್ಷೆ ಮಾಡಲಿಲ್ಲ ಅವರು. ಕೀರ್ತಿ ವಾರ್ತೆ ಯಾವ ಬೇಕಂತ ನಾವು ಪಾಪ ಮಾಡ್ತೇವೆ, ಅವು ಅವ್ರ ಕಾಲಿಗೆ ಬಂದು ಬಿದ್ದಿದ್ದು. ಮಾಡಿಲ್ಲ, ತಗೊಳ್ಳಿಲ್ಲ. ಯಾಕೆ? ಮನುಷ್ಯನ ಜೀವನದಲ್ಲಿ ಆನಂದ ಸುಖ ಕೊಡ್ತಕ್ಕಂಥ ಜಗತ್ತಿನೊಳಗೆ ಅದ. ಅದಕ್ಕೆ ಪುಣ್ಯಾತ್ಮರೇ, ಫಸ್ಟ್ ನಾವು ಪುಣ್ಯಾತ್ಮರು ಆಗ್ಬೇಕಂದ್ರೆ ಒಂದೇ ಒಂದು ಮಾತದ. ಏನು? ಮರಣವನ್ನು ನೆನಪಿಡು. ನಾವು ಮರ್ತೇವೆ, ಮರಣ ಅನ್ನೋದೇ ಮರ್ತೇವೆ. ಯಾರಿಗೆ ಮರಣದ ಅವನಿಗೆ ಹಾಲು ಕೊಡ್ರಿ, ಹಾಲು ತುಪ್ಪ ಕುಡಿದು ಮೇಲೆ ಸುಖ ಅಲ್ಲೂ ಬದುಕುವನು. ನೀವು ನಾಳೆ ಮುಂಜಾನೆ ಸಾಯ್ತೀರಿ ಅಂತ ಗೊತ್ತಾದ್ರೆ ಏನು ಮಾಡ್ತೀರಿ? ಏನೂ ಮಾಡಂಗಿಲ್ಲ. ಮಹಾರಾಷ್ಟ್ರದಾಗ ಪರಮ ಸಂತ ಏಕನಾಥ್ ಮಹಾರಾಜರು ಆಗಿವ್ಯಾರ. ದಿನಂಪ್ರತಿ ಪ್ರವಚನ ಮಾಡ್ತಿದ್ರು. ಅವರು ಕಾರ್ಕೊಂಡಿದ್ದರು. ದೊಡ್ಡ ಶ್ರೀಮಂತರ ಮನೆ. ಏನು ಬರ್ತಾ ಅದರೊಳಗೆ ಆನಂದ ಆಗಿರ್ತಕ್ಕಂಥವ್ರು. ಆನಂದ ಆಗಿರ್ತ ಸದಾ ಹಸನ್ಮುಖಿ. ಕಾರ್ಕೊಂಡು ಎಷ್ಟು ಬರ್ತದ್ರಿ, ಅದೇ ಹಸನ್ ನಕ್ಕೋತಿರ್ತೀವಿ. ಅವ್ರ ಜೊತೆಗೆ ಮತ್ತೊಬ್ಬ ಕಾರ್ಕೊಂಡಿದ್ದ. काय हो तुम्ही सगळं हमेशा हसत असतो, काय कारण आहे? ಯಾವಾಗಲೂ ನಕ್ಕೋತಿ ಇರ್ತಿರಲಿಲ್ಲ, ಏನು ಕಾರಣದ? ನನಗಿಂತ ನಿನ್ನ ಪಗಾರ ಕಮ್ಮ, ನಂದೇ ಹೆಚ್ಚು. ನಿನಗೇನು ಯಾವಾಗಲೂ ನಕ್ಕೋತಿ ಇರ್ತೀಯಲ್ಲ, ಏನು ಮಾಡಂಗಿಲ್ಲ. ಅವ ನಂಬರ್ 2 ಮಾಡವ, ಇವ್ರೇನು ಮಾಡ್ತಿದ್ದಿಲ್ಲ. ದುರಿತ ಕರ್ಮವನ್ನಲ್ಲದಿರು ಪುಣ್ಯವನ್ನೇ ಮಾಡು. ಶಾಸ್ತ್ರ. ಪಾಪ ಮಾಡಕ್ಕೆ ಹೋಗಬೇಡ, ಪಾಪದ ಇಚ್ಛಾನೆ ಮಾಡಬೇಡ, ಮಾಡೋ ದೂರ ಇರಲಿ. ಪಾಪ ಮಾಡೋದು ಮನಸ್ಸನಾಗೆ ತರಬೇಡ, ಪುಣ್ಯ ದಿನ ಮಾಡು.
ಮೊದಲು ಮನಸ್ಸನ್ನ ಬಂದೆ, ಆಮೇಲೆ ಮಾಡ್ತೀರಿಲ್ಲ. ಏನು ಮಾಡೋದು? ಹೋಗ್ಬೇಕಂತ ಬಂತು, ಮನೆಗೆ ನಡೆದ್ರಿ. ಹಾಗ ಮೊದಲು ಪಾಪದ ಇಚ್ಛಾನೆ ಮಾಡಬೇಡ, ಸಂಕಲ್ಪ ಮಾಡಬೇಡ, ವಿಚಾರ ಮಾಡಬೇಡ. ಆ ಕೆಲಸ ಮುಂದೆ ಉಳಿತು ಆಗಂಗನೆ. ಆಗ ಪುಣ್ಯದ ವಿಚಾರ ಮಾಡು, ಪುಣ್ಯ ಮಾಡು, ಪುಣ್ಯವನ್ನೇ ಮಾಡು. ಶಾಸ್ತ್ರ ನಮ್ಮ ಮ್ಯಾಲಿಂದ ಮೇಲೆ ಹೇಳ್ತದೆ. ಯಾವ ಮನುಷ್ಯ ಏನಪ್ಪ ಅಂತ ಕೇಳಿದರೆ ಜಗತ್ತಿನೊಳಗೆ ತನ್ನ ನಿತ್ಯ ಕರ್ಮ ನೋಡ್ತಾನೆ, ಅವನಿಗೆ ಗೊತ್ತಾಗ್ತದೆ. ಸದಾ ನಕ್ಕೋತೇ ಇರ್ತೀರ. ಅವ್ರ ಜೊತೆ ಮಾಡೋ ಕ್ಲರ್ಕ ಅವರು, ನೀವು ಸದಾ ನಕ್ಕೋತೇ ಇರ್ತೀರಲ್ರಿ, ಸದಾ ನಕ್ಕೋತೇ ಇರ್ತೀರಲ್ಲ, ನಿಮ್ಗೇನು ಚಿಂತೆ ಇಲ್ಲ. ಚಿಂತೆ ಇಲ್ಲ. ನೀವೇನು ಮಾಡಂಗಿಲ್ಲ. ನಂಬರ್ ಗೋಪ ಏನು ದಂಧನೆ ಮಾಡಂಗಿಲ್ಲ ನೀವು. ಅದು ಬೇಕಿದ್ವಿ ಏನಾಗಿಲ್ಲ, ಏನು ಸುಮ್ಮನೆ ಇರ್ತೀರ ಹಾಗೆ. ಸದಾ ಭಗವಂತನ ಪೂಜೆ ಧ್ಯಾನ ಮಾಡ್ತಿರು. ಅವ್ರ ಮಾತು ಖರೆ ಹಾಕಿದ್ದು. ಇವನಿಗಿಟ್ಟು ಬುದ್ಧಿ ಕಲಿಸ್ಬೇಕಂತ ಒಂದು ದಿವಸ ಕರ್ಕೊಂಡು ಇಬ್ಬರು, ಅವನು ಬಂದರು, ಇವರು ಬಂದರು. ಬಂದು ಕುಂತ್ಕೊಳ್ಳಿ ಮಾಡಿ ನೋಡ್ಬೇಕು. ಹಿಂಗೆ ನೋಡಕತ್ತಾರೆ, ನಿಮ್ಗೆ ಸಂಶಯ ಬರ್ತಾರೆ. ಹಿಂಗೆ ನೋಡಕತ್ತಾರೆ, ಯಾಕ್ರಿ ಹಿಂಗೆ ನೋಡ್ತೀರಿ, ಏನಾಗಿದ್ರಿ ಕೇಳ್ತೀರಿ. ಅವ್ರ ಟಿಶ್ ಮಾರಿ ನೋಡಕತ್ತರು. ಯಾಕೆ ಹಿಂಗೆ ನೋಡಕತ್ತೀರಿ ಅಂತ ಕೇಳಿದ್ರೆ ಏನು ಹೇಳ್ಬೇಕಪ್ಪ, ಹೋಲಿ ಬಿಡು. ಹೋಲಿ ಬಿಡು ಅಂದ್ರೆ ಏನದು ಹೇಳ್ರಿ ಅಂದ್ರು. ಇಲ್ಲ ಸುಮ್ಮನೆ ನಿನಗೆ ಯಾಕೆ ತ್ರಾಸಪ್ಪ, ಬೇಡ ಹೋಲಿ ಬಿಡು. ಹಂಗ್ಯಾಗ್ರಿ ಹೇಳ್ರಿ, ಒಲ್ಲ ಅಂದ್ರೆ ಮತ್ತಿಟ್ಟು ಹೇಳ್ರಿ ಅಂತ ನಮ್ಗೆ. ಹೋಲ್ ಬಿಡಪ್ಪ, ಸುಮ್ಮನೆ ಯಾಕೆ ತ್ರಾಸ ನಿನಗೆ, ಹೋಲ್ ಬಿಡು. ಇಲ್ರಿ ಹೇಳ್ರಿ, ಏನಾಗಿದೆ ಹೇಳ್ರಿ ಅಂತ. ಏನು ಹೇಳಪ್ಪ, ಹೇಳೇನು ಹೇಳು. ನಾಳೆಗೆ ಸೂರ್ಯ ಹೊಂಡಿದ್ರೆ ನೀ ಸಾಧ್ಯ. ಕರಿಬಾಯಿ ಅಂತ ಇರ್ತಾವ ನೋಡ್ರಿ, ಕರೆಬಾಯಿ ಅಂತಾರಲ್ಲ, ಒಬ್ಬೊಬ್ರು ಮಾತು ಕರೆ ಹಾಕಿರ್ತಾವ. ಎಪ್ಪು ಇವ ಕರಿಬಾಯಿ ಮನುಷ್ಯ ನಾಳೆಗೆ ನಂಗೆ ಸಾಹಿತ್ಯ ಹೊತ್ತೊಂಡ್ರೆ ನಾನು ಆಫೀಸದಾಗ ಕುಸ್ಕೊಂಡು ಬಿದ್ದೀನಿ ಅಲ್ಲೇ ಕೆಳಗೆ. ನಾಳೆಗೆ ಸಾಯ್ತದೆ ಇನ್ನೂ ಮುಂಜಾನೆ. ಈಗೇನು ಜಡ್ಡಿಲ್ಲ ಚಪಾತಿಲ್ಲ, ಹೊತ್ಕೊಂಡು ಬಿತ್ತು, ಎತ್ಕೊಂಡು ಮನೆಗೆ ಒಯ್ದರು. ಮನೆಯಾಗ ಮುಕ್ಕೊಂಡ. ಮತ್ತು ಹಿಂಗಂದ ಕೂಡ ಎಲ್ಲರೂ ಬರೋರಲ್ರಿ, ಎಲ್ಲರೂ ಬರೋರು. ಯಾಕ್ರಿ ಏನಾಯ್ತು ಅಂತ ಹೋಗಿ ಕೇಳೋಣ, ಏನಂದಾಗಿದೆ ಅಂತ ಕೇಳೋರು, ಊಟ ಮಾಡ್ತೀರಿ ಅಂತ ಕೇಳೋರು, ಹ್ಯಾಂತರಿ ಇಟ್ಟು ಕಿರಿಕಿರಿ ಹೇಳ್ರಿ ಏನು ಹೋಗ. ನನಗೆ ಹತ್ತದ ನೀವು ಹೇಳ್ತಾ ಹೋಗು. ಹೆಣ್ತಿಗೆ ಭಯ, ಮಕ್ಕಳು ಏನಾಯ್ತಪ್ಪ ಸುಮ್ಕೊಂಡ್ರಿ, ನನ್ನ ಸಹಾಯಕ್ಕೆ ಬಿಡ್ರಿ, ನನ್ನ ಬೆನ್ನೆ ಹಾಕತ್ತೀರಿ. ಯಾರ್ದು ಮಾತಾಡೋಕ್ಕೆ ಇಲ್ಲ, ಉಣ್ಣು ಅಂದ್ರೆ ಇಲ್ಲ, ಚಹಾ ಕುಡಿ ಅಂದ್ರೆ ಇಲ್ಲ, ಮಾತಾಡ್ಸೋದು ಬಂದ್ರೆ ಇಲ್ಲ. ಯಾರೋ ಒಬ್ರು ಅಕಸ್ಮಾತ್ ಸಾಲ ತೊಗೊಂಡವ, ಹಳ್ಳಿ ರೊಕ್ಕ ತೊಗೊಂಡು ಬಂದ, ತಗೋರಿ ಅಂತ ಏನು ಮಾಡಲಿ ತೊಗೊಂಡವ. ಸಹಾಯವಿದ್ದೇನೆ ಮುಂಜಾನೆ ತೊಗೊಂಡು ಏನು ಮಾಡಿ. ರಾತ್ರಿ ಮಕ್ಕೊಂಡನ್ರಿ, ನಿದ್ದೆ ಹತ್ತದ್ರಿ, ಹತ್ತಿಲ್ಲ. 6 ಗಂಟೆಗೆ ಸಾಯ್ತೀನಿ ಅಂತ ಹೇಳಿ ತಿಳ್ಕೊಂಡು ಮನ್ಯಾಗ ಹೆಣ್ತಿ ಮಕ್ಕಳೇ ಹೋರಿ, ಯಾರು ನಾನು ಅಂತ ನಂಗೆ ಸುಮ್ಮನೆ ಸಾಯ್ ಬಿಡ್ರಿ, ಹೋರಿ ನೀವೆಲ್ಲರೂ, ಹೆಣ್ತಿ ಬೇಡ ಮಕ್ಕಳು ಬೇಡ, ಎಲ್ಲರೂ ಹೋರಿ ಹೊರಗೆ. ಬಾಗಲ ಮುಂದೆ ಮಾಡಿಕೊಂಡು ಚಾದರ್ ತಲೆಗೆ ಹಾಕ್ಕೊಂಡ್ರಿ, ಗಟ್ಟ ಕಾಲಿಗೆ ತೆರಿಗೆ ಬಿಕ್ಕೊಂಡು ಯಾವಾಗ ಬರ್ತದೆ 6 ಕಂಡ ಕರಿಬಾಯಿ ಅವನು ಬರ್ತದೆ, ಸಾವು ತಿಕ್ಕೊಂಡು ಅಂದ. ಬರೋಬ್ಬರಿ 6 ಗಂಟೆಗೆ ತೆರಿಗೆ ಚಾದರ್ ಹಾಕಿ ಹಚ್ಕೊಂಡು ಮುಕ್ಕೊಂಡಿದ್ದ. ಯಾರೋ ಬಂದು ಕಾಲು ಕಡಿ ಚಾದರ್ ಹಿಡ್ದಂಗಾಯ್ತು. ಯಪ್ಪ ಕರಿಬಾಯಿ ಹೇಳ ಸಾಹಿತ್ಯ ಅಂತ ತಿಳ್ಕೊಂಡು ಅವ ಕಾಲು ಬಂದು ಕೈ ಹಿಡ್ದಂಗಾಯ್ತು. ಯಪ್ಪೋ ಅಂದ. ಜಗ್ಗರು ಸತ್ಯ ಅಂತ ಎದ್ದು ಕುಂತಾತಿರು. ಯಾರಿಲ್ಲ, ಏಕನಾಥ್ ಮಹಾರಾಜರೇ ಇದ್ದರು. ಏಕನಾಥ್ ಮಹಾರಾಜರೇ ಇದ್ದರು. ನಾ ಸಾಯಂಗಿಲ್ಲ ಅಂದರು. ನೀವೇ ಹೇಳಿದ್ರಲ್ರಿ 6ಕ್ಕೆ ಸಾಯ್ತೆ ಅಂತ, ಈಗ ಸಾಯಂಗಿಲ್ಲ ಅಲ್ಲ, ನಾ ಹೇಳಿದ್ದೆ ಈಗ ಸಾಯಂಗಿಲ್ಲ ನೀ ಅಂದರು. ಎದ್ದು ಕುಂತ ಒಂದೆರಡು ಚಹಾ ತೊಗೊಂಬರ್ರಿ ಅಂದ. ಇಡತ್ತಾಗ ಚಹಾ ಇಲ್ಲ, ಊಟ ಇಲ್ಲ, ಎಲ್ಲ ಪತ್ತ ಇಲ್ಲಿ ಹೋಗಿತ್ತು. ಈಗ ಚಹಾ, ಊಟ, ಹೆಣ್ತಿ, ಅಕ್ಕಿ ಎಲ್ಲದಾಳ, ಅವ ಎಲ್ಲದಾನ ಎಲ್ಲ ಕೇಳಕತ್ತ. ಅವಾಗ ಮಹಾರಾಜರು ಕೇಳಿದ್ರು, ನೀ ರಾತ್ರಿ ಹಿಡ್ಕೊಂಡು ಮುಂಜಾನೆ ತಕ್ಕ ಏನೇನು ವಿಚಾರ ಮಾಡಿದಿ?
ಏನು ರೊಕ್ಕದ ವಿಚಾರ ಮಾಡಿದೆ, ಹೆಣ್ತಿ ವಿಚಾರ ಮಾಡಿದೆ. ನನಗೆ ಹತ್ತದ ಯಾವ ಹೆಣ್ತೀರಿ ನಾವು ನಾಳೆ ಮುಂಜಾನೆ ಸಾಯ್ತೀನಿ ಹ್ಯಾಂಗೆ ಮಾಡ್ಲಿ ನನ್ನದು ಯಾವ ಹೆಣ್ತಿ ಯಾವ ಗಂಡ ಯಾವ ಮಕ್ಕಳ್ರಿ ಯಾವ ಮಕ್ಕಳು ನನ್ನ ಚಿಂತೆನ ಯಾರು ಚಿಂತೆ ಮಾಡಿಲ್ರಿ. ಅದಕ್ಕೆ ಅಂದ್ರೆ ನಾ ಸದಾ ನಕ್ಕೋತ್ ಯಾಕಿರ್ತೀನಿ ಅಂದ್ರೆ ಮರಣ ಪ್ರತಿಕ್ಷಣ ನನ್ನ ಕಣ್ಣು ಮುಂದೆ ನಾನು ನೋಡ್ತೀನಿ ಅಂತ. ನಾಳೆ ಅನ್ನಂಗಿಲ್ಲ ಏನು ಚಿಂತೆ ಮಾಡಿದೆ, ಏನು ಚಿಂತೆ ಮಾಡಿಲ್ಲ ನಾನು ಹಂಗೆ ಸದಾ. ನೀ ಹೆಂಗೆ ಮರಣದ ಚಿಂತೆ ಮಾಡಿ ನೀ ಆಗಿದೆಯಲ್ಲ ಹಾಗೆ ನಾ ಸದಾ ಪರಮಾತ್ಮನ ಚಿಂತೆ ಮಾಡ್ಕೊಂಡು ಸದಾ ಪರಮಾತ್ಮನ ಧ್ಯಾನದಾಗ ಇರ್ತೀನಿ. ನನಗೆ ಸದಾ ಆನಂದ. ಅದಕ್ಕೆ ನಕ್ಕೋತಿರ್ತೀನಿ, ಅದಕ್ಕೆ ನಕ್ಕೋತಿರ್ತೀನಿ. ಪರಮಾತ್ಮ ನೆನೆಸಿದವ್ರಿಗೆ ಮರಣದ ಭಯ ಇರ್ರಿ. ನಾಳೆ ಬಪ್ಪುದು ನಮಗೆ ಹಿಂದೆ ಬರಲಿ. ರೊಕ್ಕ ಎಲ್ಲ ಮರಣ. ನಾಳೆ ಬಪ್ಪುದು ನಮಗೆ ಹಿಂದೆ ಬರಲಿ. ಇವತ್ತು ಮಧ್ಯಾಹ್ನಕ್ಕೆ ಬರೋದು ನಮಗೆ ಈಗಲೇ ಬರಲಿ. ಇದಕ್ಕಾರ ಅಂಜುವರು ಇದಕ್ಕಾಡಕುಮಾರ್. ಮರಣಕ್ಕೆ ಅಂಜವರು ಮೂರ್ಖರು, ಪಾಪಿಗಳು. ಮಹಾತ್ಮರು ಅಂದಂಗಿಲ್ಲ ಅವರು. ಅಂದಂಗ ಮತ್ತೆ ಎಂದಾರು ಹೋಗೋದೇ ಅದಲ್ಲ. ಬಾ 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 ಅಂತ. ಅದಕ್ಕೆ ತಿಳಿಬೇಕು ಮನುಷ್ಯ ಜ್ಞಾನ ಬೇಕು, ಭಕ್ತಿ ಬೇಕು. ಯಾಕಂತಾರೆ ಅಂದರೆ ಭಕ್ತಿ ಜ್ಞಾನದಲ್ಲಿ ಮರಣಕ್ಕೆ ಅಂಜಂಗಿಲ್ಲ, ಮರಣನೇ ಅವರಿಗೆ ಅಂಜುತ್ತದೆ. ಮರಣ ನಮ್ಮನ್ನ ಕಟ್ಗಿ ಬಡಗಿ ತೊಗೊಂಡು ಕೊಳ್ಳಿ ತೊಗೊಂಡು ಒಯ್ಯಕ್ಕೆ ಬರ್ತದೆ, ಅವರಿಗೆ ಕೈ ಮುಗಿದು ಬರ್ತದೆ. ಕೈ ಮುಗ್ಕೊಂಡು ಬರ್ತಾವ್ರೆ ಅಂತ. ಯಾಕೆ ಸಿದ್ಧಾರ್ಥ ಕೇಳಿರಿ, ಮಹಾತ್ಮರ ಕೇಳಿರಿ, ತುಕಾರಾಮರ ಕೇಳಿರಿ, ಅಕ್ಕಮಾದೇವಿ ಎಲ್ಲರೂ ಕೇಳಿರಿ. ಅದಕ್ಕೆ ಮಹಾನುಭಾವ ನಮ್ಮ ಮೇಲೆ ಹೇಳ್ತಾರೆ, ಮೃತ್ಯು ಶರೀರ ಗೊಪ್ತಾರು ಧನರಕ್ಷಕಂ ಪುರಂದರ ದುಶ್ಚಾರಿ ನೀಚ ಹಸತಿ ಸ್ವಪತಿ ಪುತ್ರ ವತ್ಸಲ. ಯಮ ನಗತಾನಂತ, ಏ ಹುಚ್ಚಿ ನೀ ಏಟಿದ್ರು ಬಿಡ್ತಾರತಿ ಕೊಡಿ. ಏನು ಬ್ಯಾಂಕಿನ ಸಾಲ ತಗೊಳ್ಳೋ ಕಡೆ ನೀನು ಹೊರ ಮನೆಯರು ಮಾರ್ಕೊಂಡು ತಗೋತಾರಿಲ್ಲ, ಬಿಡ್ತಾರಂತ ಕೊಂಡಿದ್ದಿ. ನೀನು ಹೊರ ಮನೆಯರು ಮಾರ್ಕೊಂಡು ತಗೋತಾರ. ಹಂಗೆ ಪರಮಾತ್ಮ ಏನಪ್ಪ ಅಂತ ಕೇಳಿದ್ರೆ ನನಗೇನು ಭೋಗದ ಆ ಭೋಗ ಬಿಡೋಕ್ಕೆ ಸಾಧ್ಯ ಇಲ್ಲ. ಮೃತ್ಯು ಶರೀರ ಗೊಪ್ತಾರ, ಶರೀರವ ಉಂಡು ತಿಂದು ಚಂದ ಇಡಬೇಕು ತಿಳ್ಕೊಂಡು ಏನು ಮಾಡ್ತಾರಲ್ಲ ಅಂಥವ್ರು ನೋಡಿ ಯಮನಾಗ್ತಾನಂತಾರೆ. ಯಮನಾಗ್ತ ಮಾಡಿ ಎರಡು ದಿನ ಜಾಕಿ ಮಾಡ್ತೀನಿ ಮಾಡಿ ಎಷ್ಟು ತಿನ್ನಿಸ್ತೀವಿ ತಿನ್ನಿಸು, ಎಷ್ಟು ಉಳಿಸ್ತೀವಿ ಉಳಿಸು, ಕಡೆಗೆ ನಾ ಬರಾವಿದ್ದೀನಿ ಅಂತಕ್ಕೆ ಅಂತ ನಗ್ತಾನ. ಮೃತ್ಯು ಶರೀರ ಗೊಪ್ತಾರ, ಶರೀರವನ್ನು ಉಂಡು ತಿಂದು ಬೆಳೆಸ್ಬೇಕನ್ನವ. ಮನಸ್ಸು ಬೆಳೆಸಲಿಲ್ಲ, ಭಾವ ಬೆಳೆಸಲಿಲ್ಲ, ಭಕ್ತಿ ಬೆಳೆಸಲಿಲ್ಲ, ಬರೇ ಶರೀರ ಬೆಳೆಸದ. ಕುಂಬಳಕಾಯಿಯನ್ನು ಹೊಡಿತದೆ. ಕುಂಬಳಕಾಯಿ ಹೊಡಿತಾರಲ್ಲ, ದೇವ್ರ ಮುಂದೆ ಹೊಡಿತಾರಿಲ್ಲ. ಯಾಕೆ ಹೊಡಿತಾರೆ? ಅದಕ್ಕೆ ಹಿಂಗೆ ನೀನು ಅವ್ನು ಡುಮ್ಮನ ವಿದ್ಯೆ ಅಂತ. ಕುಂಬಳಕಾಯಿ ದೇವ್ರ ಮುಂದೆ ಯಾಕೆ ಹೊಡಿತಾರೆ? ನೀನು ಹಿಂಗೆ ಸಾಯವನೇ ಇದ್ದಿ. ಧನರಕ್ಷಕಮ್ಮ ಸುಂದರ ಶಾಸ್ತ್ರ. ಮೃತ್ಯು ಶರೀರವನ್ನು ಉಂಡು ತಿಂದು ಚಂದ ಇಡಬೇಕು ಅನ್ನೋ ನೋಡಿ ನಗ್ತಾರಂತ. ಮಾಡ್ಬೇಡ, ಭಾಳ ಚಲೋ ಆಯ್ತು. ಆರು ಚಂದ ಸಿಗ್ತದಂತ. ಹೌದಾ? ಮಸಾಲೆ ಯಾಕೆ ಏನು ಊಟ ಚಂದ ಇರ್ತದಲ್ರಿ, ಹಂಗೆಲ್ಲ ಮಸಾಲೆ ತಿಂದು ಏನು ದಪ್ಪ ಆಗಿರ್ತಾವಲ್ಲ, ಅವು ಯಮರಾಜನ ಭಾಳ ಖುಷಿ. ಆರಾಮ್ ಚಲೋ ಬಾ. ನನ್ನ ಮೃತ್ಯು ಶರೀರ ಗೋಪ್ತಾರಂ ಧನರಕ್ಷಕಂ ವಸುಂಧರ. ಬ್ಯಾಂಕ ಭೂಮಿ ನಗ್ತಾವಂತ, ರೊಕ್ಕ ಗೊಳೆ ಮಾಡಿ ಇಡೋರಿಗೆ ನಗ್ತಾವಂತ. ಇಡು ನೀ ಭೂಮಿಯಾಗ ಇಡು, ನೀನು ಒಂದು ದಿವಸ ನನ್ನ ಅಂತ್ಯಕ್ಕೆ ಬರ್ತೀಯ ಅಂತದಂತ. ನೀನು ಅಂತ್ಯಕ್ಕೆ ಬರೋದಿದ್ದೆ. ಧನ ಎಲ್ಲಿ ಭೂಮಿಯಂದೇ ಹುಟ್ಟ್ಯದ. ರೊಕ್ಕ ಗಾಳೆ ಮಾಡಿ ಇಟ್ಟಿಟ್ಟು ಮುಚ್ಚಿ ಮಣ್ಣಾಗಿಡೋರು ನೋಡಿ ಭೂಮಿ ನಗ್ತದಂತ, ಬ್ಯಾಂಕ್ ನಗ್ತಾವಂತ. ಧನರಕ್ಷಕಂ ವಸುಂಧರ ದುಶ್ಚಾರಿಡಿ ಹಸತಿ ಸ್ವಪತಿ ಪುತ್ರ ವತ್ಸಲ. ಬಹಳ ಕೆಟ್ಟ ದೃಷ್ಟ ಅಂದ್ಬಿಟ್ಟ. ಯಾವುದೋ ಬೇಕು ಹೆಣ್ಮಗಳು ಏನಪ್ಪ ಅಂತಂದ್ರೆ ಮದುವೆಯಾಗಿ 8 ವರ್ಷ ಆಯಿತು, ಮಕ್ಕಳಾಗಲಿಲ್ಲ. ಹೆಣ್ಮಕ್ಳಿಗೆ ಮಕ್ಕಳಾಗಬೇಕು ಅನ್ನೋದು ಭಾಳ ಇರುತ್ತೆ. ಮಕ್ಕಳಾಗಲಿಲ್ಲ. ಗಂಡ
ಸರಿ ಇರಲಿಲ್ಲ. ಹೆಣ್ಮಕ್ಳಿಗೆ ಒಂದು ಬುದ್ಧಿ ಇರ್ತದೆ, ಮಕ್ಕಳು ಆಗ್ಬೇಕಂತ. ಪರಮಾತ್ಮನ ಮಗ ಮಾಡ್ಕೋರಿ, ಈ ಮಕ್ಕಳು ನಿಮ್ಗೆ ನರಕಕ್ಕೆ ಒಯ್ತಾವ. ಸದ್ಗುರುವಿನ ಮಗ ಮಾಡ್ಕೋರಿ, ಪರಮಾತ್ಮನ ಮಗ ಮಾಡ್ಕೋರಿ. ಕೃಷ್ಣ ಪರಮಾತ್ಮನ ಮಗ ಮಾಡ್ಕೊಂಡವರು ಯಾರು? ಯಶೋಧ. ಹಡ್ದವ್ರು ಬೇರೆ, ಮಗ ಅಂತ ನಂಬಿ ಆಕೆದು ಎಷ್ಟು ಉದ್ಧಾರ ಆಯ್ತು, ಇನ್ನೂವರೆಗೆ ಹಾಡ್ತೇವಲ್ಲ ಆಕೆದು. ಅಂಥ ಮಕ್ಕಳು ಹಡಿಬೇಕ್ರಿ. ನಿಮಗೆ ನರಕಕ್ಕೆ ಒಯ್ತಕ್ಕಂಥ ಮಕ್ಕಳು ಹಡದು ಏನು ಉಪಯೋಗ? ಆ ಹೆಣ್ಮಗಳ ಬುದ್ಧಿ ಕೆಟ್ಟಿತ್ತು. ಮನೆ ಎದುರಿಗೆ ಒಬ್ಬ ಮನುಷ್ಯ ಇದ್ದ, ಅವನ ಸಂಬಂಧ ಮಾಡಿ ಹಡದು. ಗಂಡ ಚಂತನ ವ್ಯಾಪಾರ ಮಾಡಕ್ಕೆ ಹೊರಗೆ ತಿಂಗಳಿಗೊಮ್ಮೆ ಬರವ. ತಿಂಗಳ ಮೇಲೆ ಬಹಳಸು ಬಂದ. ಪಡಸರಿಗೆ ಹುಡುಗಿನ ಬಿಟ್ಟು, ಹುಡುಗದ ಕೂಸಿನ ಬಿಟ್ಟು ಆಕೆ ಒಳಗೆ ಕೂತಿದ್ಲು. ಹೊರಗಿಂದ ವ್ಯಾಪಾರ ಮಾಡಿ ಬರೋ ತಿಂಗಳು ಬಂದ ಕೂಡಲೇ ಕೂಸಿನ ನೋಡಿ ನನ್ನ ಮಗನ ಅಂತ ಮುದ್ದು ಕೊಡಕತ್ತ. ಪೇಡೆ ತಂದಿದ್ದ, ಬಂಗಾರ ತಂದಿದ್ದ, ಮುದ್ದು ಕುಡಿದು ನೋಡಿ ಆಕೆ ಹೆಣವಳಗತ್ತೇಳಂತ. ನಿಂದಿದ್ರೆ ಎಷ್ಟು ಮಾಡ್ತೀಯ ಅಂತ. ಯಾರಿಗೆ ಹುಟ್ಟಿತ್ತದು ಮನೆ ಇದನ್ನ? ನಿಂದಿದ್ರೆ ಎಷ್ಟು ಮಾಡ್ತಿದ್ದಿ? ಯಾರ್ದಾದ ಇಷ್ಟು ಖುಷಿ ಪಡ್ತೀಯಲ್ಲ ಅಂತ ಮನಸ್ಸಿನಾಗದ್ಲ ಅಂತಕ್ಕೆ. ಹಂಗ ಮೃತ್ಯು ನಿಮ್ಮನ್ನು ನೋಡಿ ನಗುತ್ತದೆ. ಇಳೆ ನಿಮ್ಮದ ಅನ್ನೋದು ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ. ಇವು ಜಗಕ್ಕಿಕ್ಕಿದ ವಿಧಿ. ಬಸವಣ್ಣ ಸುಮ್ಮನೆ ಹಿಡಿದು ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ. ಹೆಣ್ಣಿಂದಲ್ಲ, ಗಂಡನಿಂದಲ್ಲ, ಭೂಮಿನಿಂದಲ್ಲ, ನಿಂದಲ್ಲ. ಇದು ಎಷ್ಟೋ ಮಂದಿ ನಂದಂದು ಹೋಗ್ಯಾರ ಇದಕ್ಕೆ, ಈ ಭೂಮಿಗೆ, ಈ ಮನೆಗೆ. ಎಷ್ಟು ಮಂದಿ ಅಂತಂದಾರೆ? ಎಷ್ಟು ಮಂದಿ ಅಂದ? ನಗ್ತದಂತ ಭೂಮಿ ನಂದಂದು ಅಣ್ತವ್ರು ಹೊಲ ಹಂಚೋರು ಒಬ್ರಿಗೊಬ್ರಿಗೆ ಕಡಿತಾರ. 10 ಎಕರೆ ಹಂಚ್ಕೊಳ್ಳೋ ನೆನಗೆ ಕಡ್ಕೊಂಡು ಸಾಯ್ತಾರೆ. ಯಾರು ಅವ್ರ ಜೊತೆಗೆ ಹೋಗ್ಯಾರ ಭೂಮಿ? ರಾಜ ಆಡಿ ಹೋಗ್ಯಾರ. ಅವರಿಗೆ ಒಳಗೆ ಮಣ್ಣಾಗ ಹಾಕೊಡೋದು ತನ್ನ ಹಂತಕ್ಕೆ. ಈ ಭೂಮಿ, ಈ ಮನೆ ನಿಂದ ಮೂರ್ಖ ಮನುಷ್ಯ ಅಂತ. ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ. ಆ ಹೆಣ್ಮಗಳು ಅಂದಂತ ಎಷ್ಟು ಮುದ್ದು ಕೊಡ್ತೀಯ ಅದಕ್ಕೆ, ನಿಂದಿದ್ರೆ ಎಷ್ಟು ಮಾಡ್ತೀಯ ಅಂದಂತ. ಹಾಗೆ ಯಮ ನಮ್ಮ ನೋಡಿ ನಗುತ್ತಾನೆ. ನನ್ನ ರೂಪಾಯಿ, ನನ್ನ ಹೆಂಡತಿ, ನನ್ನ ಗಂಡ, ನನ್ನ ಹೊಲ ಯಾರ್ದದ? ಅವನದ. ಎಳೆ ನಿಮ್ಮ ಬೆಳೆ ನಿಮ್ಮ ದಾನ ಪರಮಾತ್ಮದ. ಅದಕ್ಕೆ ಶಾಸ್ತ್ರ ಹೇಳ್ತಾರಪ್ಪ. ಅದಕ್ಕೆ ಮನುಷ್ಯನ ಕರ್ತವ್ಯ ಏನದನ್ನು ಗೊತ್ತಾಗಲಿಲ್ಲ ನಿನಗೆ. ಎಂಥ ಮಾನವ ಜನ್ಮ ಏನಕ್ಕೆ ಕಳಿಸಿಬಿಟ್ಟಿರಪ್ಪಯ್ಯ? ಏನು ಸಾಮಾನ್ಯದಾಗ ಏನು ಅದೇ ಅಲ್ಲ ನಿಮ್ಗೆ ಸಾಮಾನು ಅದಾವ ಮಾರಿ ಹಾಕೊಳಕ್ಕೆ. ಕಿವಿ ಹಾಕೋ ಬೇರೆ, ಮೇಲೆ ಹಾಕೋ ಬೇರೆ, ಅದಾವಿಲ್ಲ ಕೊಳ್ಳ ಹಾಕೋ ಬೇರೆ, ಮುಗನ ಹಾಕೋ ಬೇರೆ. ಅದು ಮುಗನ ಹಾಕೋದು ಕಿಲ್ಲಿ ಹಾಕೊಂಡ್ರ, ಇಲ್ಲಿ ಹಾಕೋದು ತುಟಿಗೆ ಹಾಕೊಂಡ್ರ. ಶಾಣೆ ಅಂತಾರೆ, ಕಬಾಳಿ ಬಿಡಿತಾರೆ, ಹುಚ್ಚಿ ಅಂತಾರೆ. ಯಾವ ಸಾಮಾನು ಏನು ಉಪಯೋಗ, ಅದಕ್ಕೆ ಉಪಯೋಗ ಮಾಡಬೇಕು. ಮನುಷ್ಯ ಜನ್ಮ ಸಂಸಾರ ಮಾಡಕ್ಕೆ ಹುಟ್ಟಿಲ್ಲ. ಜಂತೂನಾಂ ನರಜನ್ಮ ದುರ್ಲಭಂ. ಮನುಷ್ಯನಾಗಿ ಹುಟ್ಟುವುದು ಬಹಳ ದುರ್ಲಭ ರೀ. ಅದರಾಗ ಪರಮಾತ್ಮನಾಗಿ ತತ್ವ ಪುಂಸ್ತ್ವಂ, ಅದರಾಗ ಧೈರ್ಯ ಬರೋದು ಭಾಳ ಕಠಿಣ ರೀ. ಗಂಡ್ಮಗಾಗಿ ಹುಟ್ಟೋದು ಭಾಳ ಕಠಿಣ. ಗಂಡ್ಮಗ ಅಂದ್ರೆ ಮೀಸೆವಲ್ರಿ, ಮೀಸೆ ಗೊತ್ತ. ಕೆಲವು ಸುಮ್ಮನೆ ಹೆಸರಿಗೆ ಮೀಸೆ ಇರ್ತಾವೆ. ರಾತ್ರಿ ಏಕಿಗೆ ಬಂದ್ರೆ ಒಬ್ಬನೇ ಹೋಗಿಲ್ಲ ಅನಿಸ್ತಾನ ಕತ್ಲಾಗ. ನೀನು ಬಾ ಇಂಥವು ಗಣಸ ಅಂತೀರಿ. ಇವಕ್ಕೆ ಹೆಣ್ತಿ ಸೀರೆ ಹಿಡ್ಕೊಂಡು ಏಕಿ ಮಾಡೋರು ಗಣಸ ಅಂತೀರಿ. ಏನಾರು ಹೊರಗೆ ಹೆಣ್ತಿ ಸೀರೆ ಹಿಡ್ಕೊಂಡು ಹೋದಂತ ಏಕೆ ಮಾಡಕ್ಕೆ ಆ ಮುಂದೆ ಕಂಟೆಗೇನು ಸುರು ಅಂತ ಅಂದ್ಕೂಡ್ಲಿ ಅವನಂತ ಹೇಳ್ರಿ ಅಂದು ನೀರು ತೊಗೊಂಬ ಅಂದವ. ಯಾಕೆ ಹೋಗ್ಯಾನ ಒಂದಕ್ಕೆ ಅಡ್ಡು ಆಗಿದ್ದು ಅಂಚೆ ಗಣಸ ಅಂತೀರಿ ಇದಕ್ಕೆ. ಗಣಸಂದ್ರೆ ಧೈರ್ಯ. ಅದು ಧೈರ್ಯ ಇದ್ದರು ಎದಕ್ಕೆ ಧೈರ್ಯ? ಪರಮಾತ್ಮನಿಗಾಗಿ ಎಲ್ಲವನ್ನು ತ್ಯಾಗ ಮಾಡೋವನಿಗೆ, ತನ್ನ ದೇಶಕ್ಕಾಗಿ ಸಮಸ್ತವನ್ನು ತ್ಯಾಗ ಮಾಡೋವನಿಗೆ ಅವನಿಗೆ ಗಣಸಂತಾರೆ. ಅವನಿಗೆ ಗಣಸಂತಾರೆ.
ದೇಶಕ್ಕಾಗಿ ಪ್ರಾಣ ಕೊಟ್ಟವ್ರದಾರಲ್ಲ, ಪರಮಾತ್ಮನಿಗೆ ಪ್ರಾಣ ಕೊಟ್ಟವ್ರದಾರಲ್ಲ, ಎಲ್ಲ ಬಿಟ್ಟವ್ರದಾರಲ್ಲ. ಅಕ್ಕ ಮಾದೇವಿ, ಮೀರಾಬಾಯಿ, ನಿಜಗುಣ ಸ್ವಾಮಿಗಳು ಎಲ್ಲ ರಾಜರಿದ್ದರು, ಅವರು ಬಿಟ್ಟರು. ಅವ್ರಿಗೆ ಗಂಡಸ ಅಂತಾರ್ರಿ. ಗಂಡಸ ಅಂದ್ರೆ ಏನ್ರಿ? ಯಾರಿಗೆ ಹೊಡೆದು ಕೊಲೆಯವನಿಗೆ ಗಂಡಸ ಅನ್ನಂಗಿಲ್ಲ. ಪರಮಾತ್ಮನಿಗಾಗಿ ಎಲ್ಲವನ್ನ ತ್ಯಾಗ ಮಾಡೋ ಖರೆ ಗಂಡಸ. ಏನೂ ಇಲ್ಲ, ಹೆಂಡತಿ ಗಂಡ ರೊಕ್ಕ ರೂಪಾಯಿ ಏನಿಲ್ಲ, ಇವನಿಗೆ ಗಂಡಸ ಅಂತಾರೆ. ಯಾರಿಗೆ ಪತಿ ಕೊಯ್ದರೆ, ಯಾರಿಗಾರು ಮೋಸ ಮಾಡಿದ್ರೆ, ಮನೆ ಮೇಲೆ ಮಾಡಿ ಕಟ್ಟಿದ್ರೆ ಗಂಡಸ ಅಲ್ಲವ. ಶಾಸ್ತ್ರ ಹೇಳ್ತದೆ ಸರ್ವಸಂಗ ಪರಿತ್ಯಾಗ ಮಾಡ್ತಕ್ಕಂಥ ಧೈರ್ಯ ಎಲ್ಲಿರ್ತದೆ? 1 ತಾಸು ಬಿಟ್ಟು 4 ತಾಸು ಹೇಳಕತ್ತೇವೆ ಅಂದ್ರೆ ನೀವು ಯಾರು ಕೊಂಡಾಗಿಲ್ಲ, ಮನೆಗೆ ಹೋಗ್ತೀರಿ. ಮನೆ ಕೊಡಿ ಅದು ಅಡ್ ಧೈರ್ಯ ಅದ. 1-2 ತಾಸು ಹೆಚ್ಚಿಗೆ ಕೊಂಡ್ರಕ್ಕಾಗಿಲ್ಲ, ಮನೆ ಬಿಟ್ಟು ಬರೋಕೆ ಹೋಗಿ ಧೈರ್ಯ ಅದ. ಗಂಡಸ ಅಂತ ಅದಕ್ಕಂತಾರೆ. ಮಲೆ ಮುಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬರು. ಒಳಗಿರುವ ಆತ್ಮ ಹೆಣ್ಣು ಅಲ್ಲ, ಗಂಡು ಅಲ್ಲ. ಎಷ್ಟು ಚಂದ ಹೇಳಿರಿ. ಮಲೆ ಮುಡಿ ಬಂದ್ರೆ ಹೆಂಗಸ ಅಂತಾರೆ, ಗಡ್ಡ ಮೀಸೆ ಬಂದ್ರೆ ಗಂಡಸ ಅಂತಾರೆ. ಕಡ್ಡಿಗೂ ಕೂದಲದ ನೋಡು, ಗಂಡಸ ಏನದು? ಮನುಷ್ಯನಿಗೆ ಪರಮಾತ್ಮನಿಗಾಗಿ ಎಲ್ಲವನ್ನು ತ್ಯಾಗ ಮಾಡೋ ಧೈರ್ಯ ಇದ್ದವನಿಗೆ ಗಂಡಸ ಅಂತ. ಮೀರಾಬಾಯಿ ಅಕ್ಕ ಮಾದೇವಿ ಹೆಣ್ಣಲ್ಲ, ಅಷ್ಟೇ ಹೇಳಿದ್ರು ಅವರು. ಕಲ್ಯಾಣದೊಳಗೆ ಯಾರಿಗೆ ಬರ್ಗೊಡಂಗಿಲ್ಲ ಹೆಣ್ಮಕ್ಳಿಗೆ ಅಂದ್ರೆ ಅವರು. ಯಾರು ಹೆಣ್ಣ ಅಂದ್ರೆ ಅಕ್ಕಿ, ಹೆಣ್ಣಂದ್ರೆ ಯಾರು ಗೊತ್ತದ ನಿಮ್ಗೆ? ಅದಕ್ಕೆ ಹೇಳಿದ್ಲಕ್ಕಿ ಸರ್ವಸರ್ವ ಪರಮಾತ್ಮಾಗಿ ಎಲ್ಲವನ್ನು ತ್ಯಾಗ ಮಾಡುವ ಗಂಡಸ. ಪರಮಾತ್ಮಾಗಿ ಸರ್ವವನ್ನು ತ್ಯಾಗ ಮಾಡ್ತಕ್ಕಂಥ ಗಂಡಸ ಅಂತಾರೆ. ಮಲೆ ಮುಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸರಿ ಬಂದರೆ ಗಂಡೆಂಬರು. ಒಡೆಗ ಸುಳಿಯುವ ಆತ್ಮ ಹೆಣ್ಣು ಅಲ್ಲ, ಗಂಡು ಅಲ್ಲ. ಹೋಗಿ ಹೇಳಿ ಪ್ರಭುದೇವರಿಗೆ. ಕೈ ಮುಗಿದು ಕರ್ಕೊಂಡ್ರಾಕಿ ಕಲ್ಯಾಣಕ್ಕೆ. ಅರೆ ಲಕ್ಷ್ಯ ಇರ್ಬೇಕು, ಮನುಷ್ಯನಿಗೆ ಧೈರ್ಯ ಇರಬೇಕು. ಪರಮಾತ್ಮಗೆ ಎಲ್ಲವನ್ನ ತ್ಯಾಗ ಮಾಡಕ, ಗುರುವಿಗೆ ಎಲ್ಲವನ್ನ ತ್ಯಾಗ ಮಾಡಕ ಧೈರ್ಯ ಇರ್ಬೇಕು. ಅವನಿಗೆ ಗಂಡಸ ಅಂತಾರೆ. ಅದಕ್ಕೆ ಶಾಸ್ತ್ರ ಏನಪ್ಪಾ ಅಂತ ಕೇಳಿದ್ರೆ, ಮನುಷ್ಯನಿಗೆ ಅದು ಎಲ್ಲರಿಗೂ ಸಿಗಂಗಿಲ್ಲ ಅಂದ್ರೆ ಅವರು ಎಲ್ಲ ಸರಿ. ಮನುಷ್ಯನ ಜೀವನದಲ್ಲಿ ನಾವು ಎಷ್ಟೋ ಪಡೆದೇವೆ ಖರೆ, ಅದನ್ನು ನಾವು ಪಡಿಬೇಕು, ಅದನ್ನು ಮುಟ್ಟಬೇಕು, ಅದನ್ನು ಹೊಂದಬೇಕು ಅನ್ನತಕ್ಕಂಥ ಧೈರ್ಯ ನಮ್ಮಲ್ಲಿ ಬರಲಿಲ್ಲ. 10 ರೂಪಾಯಿ ದಾನ ಕೊಡೋಕೆ ಬರೋಂಗಿಲ್ಲ, 1 ತಾಸು ಹೆಚ್ಚಿಗೆ ಕೊಂಡೋಕೆ ಬರೋಂಗಿಲ್ಲ. ಪರಮಾತ್ಮನೇನು ಕಾಣ್ತೀನಿ, ಪರಮಾತ್ಮನೇನು ಕಾಣ್ತೀನಿ. ಶಾಂತಿ ಎಂದು ಸಿಕ್ಕಿತ್ತು ನಿನಗೆ, ಸಿಗಕ್ಕೆ ಸಾಧ್ಯನೇ ಇಲ್ಲ. ತ್ಯಾಗಾತ್ ಶಾಂತಿರನಂತರಂ. ಗೀತಾ ಹೇಳ್ತು, ಅರ್ಜುನ ತ್ಯಾಗದಿಂದಲೇ ಶಾಂತಿ. ತ್ಯಾಗ ಇಲ್ಲ ಅಂದ್ರೆ ಶಾಂತಿ ಬರಂಗಿಲ್ಲ. ಹೊಟ್ಟೆ ಕೆಡ್ತು ಅಂದ್ರೆ 2 ಆಗಬೇಕು, ಉಲ್ಟಿಯರಾಗಬೇಕು, ಸಂಡಾಸರ ಆಗಬೇಕು, ಅಂದ್ರೆ ಆರಾಮಕ್ಕೆ. ಅದೇ 2 ಆಗಲಿಲ್ಲ ಅಂದ್ರೆ ಹೊಟ್ಟೆ ಕಡಿತಾರ. ಸಂಡಾಸ ಹಾಕಿ ಗುಡುಗಿ ತೋತಾನೆ, ಗುಡುಗಿ ಆಗಬೇಕೆ. ಎಲ್ಲಿ ತನಕ ಹೊಟ್ಟೆ ಕೆಡ್ತ ಅಂದ್ರೆ 2ರ 1 ಆಗ್ಲಾರ ಶಾಂತಿ ಹಂಗೆ ಬರಂಗಿಲ್ಲ. ಬಿಡಬೇಕು ಹೊರಗೆ ಹೋಗ್ಬೇಕಂದ್ರೆ ಶಾಂತಿ ಆಗ್ತದ. ಹಂಗ ಮನುಷ್ಯನ ಜೀವದಲ್ಲಿ ತ್ಯಾಗ ಶಾಂತಿ ಇರೋಣಂತ. ತ್ಯಾಗ ಕಲೀರಿ. ಎಲ್ಲನೂ ಗೊಳೆ ಮಾಡು. ಈ ದಾರೆ ತಿರುಗಾಡೋದು ಗೊಳೆ ಮಾಡ್ತಾನೆ ನೋಡಿ, ಸಿಕ್ಕು ತಗೋದು ಹಂಗೆ ಗೊಳೆ ಮಾಡ್ಕೊಂಡು ಹೋಗ್ತಾವ್ರೆ. ಭಿಕಾರಿ ಆಗಿರಿ. ಬೇಕು, ರೂಪಾಯಿ ಬೇಕು, ಹೆಂಡತಿ ಬೇಕು, ಗಂಡು ಬೇಕು, ಮನೆ ಎಲ್ಲನೂ ಬೇಕೇ ಭಿಕಾರಿ. ಬೇಕಂದವನೇ ಭಿಕಾರಿ, ಸಾಕಂದವನೇ ಸಾವುಕಾರ. ಶಾಸ್ತ್ರಗಳು ಹೇಳ್ತಾರೆ. ಅದಕ್ಕೇನೆ ತ್ಯಾಗ ಮನುಷ್ಯನಿಗೆ ಬಹಳ ದೊಡ್ಡ ಕೆಲಸ. ಇಂಥ ಶರೀರ ಬಂದದ್ದೇ ಅದಕ್ಕೆ. ಮಾಡೋಂಥವ್ರಿ ಸ್ವಾಮಿಗಳ ಇಷ್ಟು ಜಲ್ದಿಯಾಗಿ ಕಡಬೇಡ, ಸಾವಕಾಶ ಮಾಡು ಅಂತಾರೆ. ಮಾಡಿದ್ರೆ ನೀವು ಹೇಳೋದು ಬರೋಬರಲ್ಲ, ನಮಗೂ ತಿಳಿತು. ಈಗ ಮಾಡ್ಬೇಕಂತಾರೆ. ಸಾವಕಾಶ ಮಾಡೋಣಲ್ಲ, ಸಾವಕಾಶ. ಈಗ ಅಭ್ಯಾಸ ಮಾಡೋನು, ಮುಂದೆ ಮದುವೆ ಮಾಡ್ಕೊಳ್ಳೋನು, ಮತ್ತು 4 ಮಕ್ಕಳು ಹಾಡೀನು. ಆಮೇಲೆ ಏನಪ್ಪ ಅಂದ್ರೆ ಖಾಲಿ ಕುಂಡಿರ್ತೇವೆ. ಅವಾಗ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ರಾಮ್ ಅವಾಗ ರಾಮನ ಲಾಮ್ ಬಾಯ ಹಲ್ಲಿರಂಗಲೇ ಏನಿರಂಗ. ರಾಮ್ ಅಂದ್ರೆ ಲಾಮ್ ಒಂದರಂಗಕ್ಕೆ ಬರ್ತದೆ.
ಅರೆ ಮೊದಲ ಕೆಲಸ ಇದು ಅದ ರೀ, ಆಮೇಲೆ ಹೆಂಡತಿ ಮಾಡ್ಕೊಳ್ಳೋದು, ಆಮೇಲೆ ಮಕ್ಕಳು ಹಿಡಿದು ಆಮೇಲೆ ಅದ. ನಾವು ಉಲ್ಟಾ ಮಾಡಿದೇವಿ. ಯಾವ ಕೆಲಸ ಮೊದಲು ಮಾಡಬೇಕು ಅದು ಲಾಸ್ಟ್ ಹಾಕಿದೆ, ಯಾವುದು ಲಾಸ್ಟ್ ಮಾಡಬೇಕು ಅದು ಮೊದಲು ಹಾಕೋಣ. ಇದಕ್ಕೆ ಮೂರ್ಖ ಅಂತ. ಮೊಟ್ಟ ಮೊದಲು ಏನಪ್ಪ ಅಂತ ಕೇಳಿದರೆ ಶಾಸ್ತ್ರ ಪರಮಾತ್ಮಂದು, ಪರಮಾತ್ಮನ ಧ್ಯಾನ ಮಾಡಿ ಚಿಂತನೆ ಮಾಡಿರಿ ಅಂತ. ಟೈಮ್ ಉಳಿದ್ರೆ ಅದು ಮಾಡಿರಿ, ಯಾರು ಬೇಡ ಅಂತ. ಸಂಸಾರ ಮಾಡಿರಿ, ಹೆಂಡತಿ ಮಾಡ್ಕೊಡ್ರಿ, ಗಂಡನ ಮಾಡ್ಕೊಡ್ರಿ, ಮಕ್ಕಳು ಮೊದಲು ಇದು ಕೆಲಸ ಮಾಡೋದದ. ಅರೇ ಭಜ ಹರೇ ನಾಮ ಕ್ಷೇಮಧಾಮ ಕ್ಷಣೇ ಕಣೆ ಬಹಿಸ್ಸರತೆ ನಿಶ್ವಾಸೆ ವಿಶ್ವಾಸಕ್ಕ ಪ್ರವರ್ತದೆ. ನಾಡಿಗೆ ಮಾಡ್ತೇನೆ, ನಾಡ್ದು ಮಾಡ್ತೇನೆ, ನಾಡ್ದು ಇರ್ತೇವೆ ಅಂತ ಭರೋಸೆ ಅದ, ನಾಳೆ ನಾಡ್ದು ಇರ್ತೇವೆ ಅಂತ ಭರೋಸೆ ಅದ. ನೀರ ಮೇಲಿನ ಗುರುಳೇ ನಿಜವಿಲ್ಲ ಹರಿಯೇ. ನೀರ ಮೇಲೆ ಗುಳ್ಳಿ ಬರ್ತಾವಲ್ಲ, ಎಷ್ಟೊತ್ತಾಗಿರ್ತಾವ್ರಿ, ತುಂಬಂತ ಬುದೈತಿ, ಯಾವಾಗ ಹೊಡಿತದೆ ಯಾರಿಗೂ ಗೊತ್ತಿಲ್ಲ. ಹಂಗ ಜೀವನ ಕೂಡ ನೀರ ಮೇಲೆ ಗುಳ್ಳಿ ಇದ್ದಂಗೆ ಅದ. ಜಸ್ಟ್ ನಾವು ಈಗ ಮಾಡೋ ಕೆಲಸ ಸಂಸಾರ ಆಮೇಲೆ ಮಾಡೋದು, ಮೊದಲ ಪರಮಾತ್ಮನ ಮಾಡೋದು. ನಾವಂತೆ ಈಗ ಮಾಡೋದ್ರೆ ಆಮೇಲೆ ಎಲ್ಲ ಶಾಸ್ತ್ರ ಕೇಳೋದು. ಈಗ ಸಣ್ಣ ವಯಸ್ಸಾಗ ಏನ್ರಿ ಮುದುಕ ಆದ್ಕೊಂಡು ಕೇಳ್ಬೇಕ್ರಿ. ಕಿವಿನೇ ಇಲ್ಲ ಏನು ಕೇಳ್ತಾನ ಮುದುಕ ಆದ್ಕೊಂಡು. ನೋಡಕ್ ಕಣ್ಣಿಲ್ಲ, ಕೇಳಕ್ ಕಿವಿ ಇಲ್ಲ, ನಡ್ಯಕ್ ಕಾಲಿಲ್ಲ, ಜಪ ಮಾಡಕ್ ಕೈ ಇಲ್ಲ, ಸೋಮ್ ಜೀವಂತ ಹೆಣ. ಈಗ ಮಾಡ್ಬೇಕಂತ ಎಲ್ಲ ಆದ್ಬೇಕು, ಎಲ್ಲ ಮೊದಲು ಎಲ್ಲ ಆದ್ಬೇಕಲ್ಲ ಮೊದಲು ಮಾಡಿ ಉಳಿದ ಬಳಿಕ ಎಲ್ಲ ಮಾಡೋದು. ಅದು ನಾವೆಲ್ಲ ಉಲ್ಟಾ ಮಾಡ್ತೇವೆ. ಅರ್ಥ ಮಾಡ್ತೀವಿ. ಮೊದಲು ಸಾಲಿ ಕಲಿತೇರೆ ಇಲ್ಲ, ಆಮೇಲೆ ಹೆಂಡತಿ ಮಕ್ಕಳು ಮಾಡ್ಕೊತಿರ್ಲಿಲ್ಲ. ಮೊದಲು ಹೆಂಡತಿ ಮಾಡ್ಕೊಂಡು ಮಕ್ಕಳು ಅದಾಮ ಸಾಲಿ ಕಲಿ ಅಂದ್ರೆ ಉಲ್ಟಾ ತಿಲ್ಟ ಯಾರು ಮಾಡ್ತಾರೆ? ಅದಕ್ಕೆ ಅಂತಾರೆ ತನ್ನಮ್ಮದಲ್ಲರಿವುದು. ಮನುಷ್ಯ ಅಂಗಂಗಲಿತಂ ಫಲಿತಂ ಮುಂಡಂ ವೃದ್ಧೋ ಯಾತಿ ಗೃಹೀತ್ವಾ ದಂಡಂ ತದಪಿನ ಮುಚ್ಚತ್ಯ ಆಶಾ ಪಿಂಡಂ ಭಜ ಗೋವಿಂದಂ ಗೋವಿಂದಂ ಭಜ. ಮೊಟ್ಟ ಮೊದಲೇ ಮಾಡ್ತಕ್ಕಂಥ ಕೆಲಸ ಏನಪ್ಪ ಅಂತ ಕೇಳಿದರೆ ಪರಮಾತ್ಮನ ಭಕ್ತಿ, ತನ್ನ ತಾ ತಿಳಿತಕ್ಕಂಥದ್ದು. ಇವು ಮೊಟ್ಟ ಮೊದಲು ಮಾಡಬೇಕು ಹೇಳ್ತಾರೆ. ಪರಂತು ನಾವು ಬಹಳ ತಪ್ಪು ಮಾಡಿದ್ದೇವೆ. ಏನು ಮಾಡಬೇಕು ಅದು ಮಾಡ್ಬೇಕ್ರಿ. ಬಂಗಾರ ಪಾತ್ರೆಗ ಯಾವನು ಬೆಳಗಡ್ಡಿ ಮಾಂಸ ಕುದಿಸ್ತಿದ್ದಂತ. ಪಾತ್ರೆ ಯಾವಾಗ ಬಂಗಾರ ಪಾತ್ರೆ ದುದುಕೀರು ಮಾಡ್ಬೇಕ್ರಿ. ಅದರಾಗ ಮಾಂಸ ಬೆಳಗಡ್ಡಿ ಕುದಿಸಿದ್ರೆ ಮೂರ್ಖ ಅಂತಾರಿಲ್ರಿ, ಮೂರ್ಖ ಅಂತಾರಿಲ್ಲ. ಯಾವ ಬಂಗಾರದ ಪಾತ್ರೆಗೆ ರತ್ನ ಮುತ್ತ ಹಚ್ಚಾರಂತ, ಕೋಟ್ಯಾಂತರ ರೂಪಾಯಿ ಕಿಮ್ಮತ್ತಿನ ಪಾತ್ರೆ ಒಲಿ ಮ್ಯಾಗಿಟ್ಟು ಬೆಳ್ಳಗಡ್ಡಿ ಕುದಿಸ್ತಾನಂತ, ಮಾಂಸ ಕುದಿಸ್ತಾನಂತ. ನಿನಗೆ ಗೋಪುರ ಪರಶನ ಜರ್ಮನಿ ಭಾಂಡೆ ಸಿಗಲಿಲ್ಲ ಮೂರ್ಖ. ಮಾಂಸ ಬೆಳಗಡ್ಡಿ ಆ ಬಂಗಾರ ಪಾತ್ರೆ ಅದು ಹಂಗಲ್ಲ, ಮುತ್ತು ರತ್ನ ಹಚ್ಚಾರ, ಕಿಮ್ಮತ್ತಿನ ರತ್ನ ಹಚ್ಚಾರ. ಅಂಥ ಪಾತ್ರೆಗ ನೀ ಬೆಳಗಡ್ಡಿ ಮಾಂಸ ಕುದಿಸಿದ್ರೆ ನಿನಗೆ ಮೂರ್ಖ ಅಂತ ಕರೀತಾರಲ್ಲ. ಹಂಗ ಇದು ಶರೀರ ಅದ. ಎಂಥ ಕಿಮ್ಮತ್ತಿನ ರತ್ನದವ್ರಿ ಕಣ್ಣ. ದೇವರನ್ನು ನೋಡ್ಬೋದು, ಕಿವಿ ಪರಮಾತ್ಮನ ಕೇಳ್ಬೋದು, ಬಾಯಿ ಪರಮಾತ್ಮನ ಹಾಕಿಬೋದು. ಇದು ಶರೀರ ಬಂಗಾರದ ಪಾತ್ರೆ ಅದ, ಇದು ಬಂಗಾರದ ಭಾಂಡೆ ಅದ. ಇದು ಕಣ್ಣ ಎಷ್ಟು ಕಿಮ್ಮತ್ತಿನದವ್ರಿ ಇವೆಲ್ಲ. ಇಂಥದ್ದರೊಳಗೆ ಸದಾ ನಾನು ನಂದು ಸಂಸಾರ ಚಿಂತೆ ಮಾಡಿದ್ರೆ ಬೆಳ್ಳಗಡಿ ಕುದಿಸೋದಂಗೆ ಬಂಗಾರ ಪಾತ್ರೆ. ಎಷ್ಟು ಮೂರ್ಖಿದ್ಯಪ್ಪ. ನನ್ನಂತ ಶಾಣೆ ಯಾರೂ ಇಲ್ಲ ಅಂತೀಯಲ್ಲ, ಇದಕ್ಕೆ ಶಾಣೆತನ ಅಂತಾರೆ. ಯಾವ ಸಾಮಾನ್ಯ ಯಾವ ಪಾತ್ರೆ ಕುದಿಸ್ಬೇಕು ಅನ್ನೋದು ಗೊತ್ತದಿಲ್ಲ ನಿನಗೆ, ಗೊತ್ತದಿಲ್ಲ. ಜರ್ಮನಿ ಭಾಂಡೆ ಇರ್ತಾವೆ, ಅದರ ಕುಡಿಸ್ಬೇಕು. ಬಂಗಾರ ಭಾಂಡೆದಾಗ ದುದುಕೀರು. ಹಂಗೆ ಈ ಶರೀರ ಬಂಗಾರ ಪಾತ್ರೆ ಇದ್ದಂಗೆ ಅದ. ಸದ್ಗುಣ ಸದ್ವಿಚಾರ ಇವೆಲ್ಲ ರತ್ನ ಹಚ್ಚದಂಗೆ ಅದಾವ. ಇದರಾಗ ನಾನು ನಂದು ಕಾಮ ಕ್ರೋಧ ಇವೆಲ್ಲ ಮಾಡಕತ್ತಿ ಅಂದ್ರೆ ನಿನ್ನಂಥ ಮೂರ್ಖ ಜಗತ್ತಿನೊಳಗೆ ಮತ್ಯಾರ ಇಲ್ಲ, ಮತ್ಯಾರ. ಅದಕ್ಕೆ ಮಹಾನುಭಾವದ
ನೋಡು, ಐಸಾ ಭಂಗೆ ಮೂಲಕ ಏಕ ಶ್ವಾಸ ಜೋ ಜಾಯ್. ಬರ್ತಾರ ಹೊರಗೆ ಹೋಗತ್ತೆ, ಒಳಗೆ ಬರಕತ್ತೆ, ಅದಿಲ್ಲ. ಒಂದು ಶ್ವಾಸ ಹೊರಗೆ ಹೋಗ್ಯದಲ್ರಿ, ಹೊರಗೆ ಹೋಗಿ ನಡೆದ ನೋಡು. ಎಷ್ಟು ಕಿಮ್ಮತ್ತದ್ರಿ ಇದ್ರದ್ದು. ಉಸಿರು ಹೋಗತ್ತ ಬರಕತ್ತ ಹೋಗುತ್ತೆ. ಇದು ಹೊರಗೆ ಹೋಗ್ಯದಲ್ಲ, ಇದ್ರದ್ದು ಎಷ್ಟು ಕಿಮ್ಮತ್ತದ, ಒಳಗೆ ಬರೋದು ಹೋಗೋದು ಎಷ್ಟು ಕಿಮ್ಮತ್ತದ ರೀ. ಸಾವಿರ, 10,000, ಲಕ್ಷ, ಕೋಟಿ, ಎಷ್ಟು ಕಿಮ್ಮತ್ತದ. ಹೊರಗೆ ಹೋಗ್ತದೆ, ಒಳಗೆ ಬರ್ತದೆ, ಎಷ್ಟು ಕಿಮ್ಮತ್ತದ. ಈ ಶ್ವಾಸ ಎಷ್ಟು ಕಿಮ್ಮತ್ತಿಂದದ. ಹೋಯ್ತು ಹೊರಗೆ, ನಾನು ಲಾಕ್ ಕೊಡ್ತೀನಿ, ಕೋಟಿ ಕೊಡ್ತೀನಿ, ಕೊಡೋರು ಅದಾರ. ಇದಿಟ್ಟು ಹೊರಗೆ ಮಾತು ಹೋಗ್ಯದ್ರಿ, ಇದು ಒಳಗೆ ತೋರಿ ಹೆಂಗಾರಿ ಮಾಡ್ರಿ ಅಂದ್ರೆ ಬರ್ತದ? ಬರಂಗಿಲ್ಲ. ಒಂದು ಶ್ವಾಸ ಹೊರಗೆ ಹೋದ ಒಳಗೆ ಕೋಟಿ ಕಿಮ್ಮತ್ತಿಂದದ. ಸತ್ತ ಮೇಲೆ 10 ಕೋಟಿ ಕೊಡ್ತೇವೆ, ಅದು ಹೊರಗೆ ಹೋದ ಗಾಳಿ ಒಳಗೆ ಹೊರಗೆ ಮಾಡಿ ಅದ ಯಾವ ಡಾಕ್ಟರ್ನೂ ಹುಟ್ಟಿಲ್ಲ. ನಿನಗೆ ಕಿಮ್ಮತ್ತು ಗೊತ್ತಾಗಲಿಲ್ಲ. ಈ ಶ್ವಾಸದ ಕಿಮ್ಮತ್ತೇನದ. ಎಷ್ಟು ಕಿಮ್ಮತ್ತಿನ ಶ್ವಾಸ. ದಿನ ಎಷ್ಟು ಬಿಡ್ತಿ, ಎಷ್ಟು ತಗೋತಿ, ಎಷ್ಟು ಬಿಡ್ತಿ, ಎಷ್ಟು ತಗೋತಿ, ಎಷ್ಟು ಖರ್ಚು ಮಾಡಕತ್ತೀಯಪ್ಪ. ಇಷ್ಟು ಖರ್ಚು ಮಾಡಿ ಕೊಡಿಗೆ ಏನು ಸಿಕ್ತು? ಏನಿದ್ದರೇನಿದು ಖಾಲಿ ಮನೆಯೋ ಶಿವನ, ಖಾಲಿ ಮನೆಯೋ. ಏನಿಲ್ಲ, ಕಟ್ಟಿದ ಮನೆ ಊರಾಗ ಮಾಡ್ಕೊಂಡು ಹೆತ್ತಿ, ಮನ್ಯಾಗ ಗಳಿಸಿದ ಹೊಲದಾಗ, ರೊಕ್ಕ ಬ್ಯಾಂಕ್ನಾಗ, ಭೂಮಿಯಾಗ, ದನ ಕೊಟ್ಟಿಗೆಯಾಗ ನಡ್ದಲ್ಲಪ್ಪ. ಒಬ್ಬನೇ ಇಟ್ಟೆಲ್ಲ ಮಾಡಿ ಹೆಣ್ತಿ ಮನ್ಯಾಗ ಉಳಿತು, ಹೊಲ ಅಡವ್ಯಾಗ ಉಳಿತು, ರೊಕ್ಕ ಬ್ಯಾಂಕ್ನಾಗ ಉಳಿತು. ಏನು ಬಂತು ನಿನಗೆ ಅಂತ. ಇಷ್ಟು ಕಿಮ್ಮತ್ತಿನ ಶ್ವಾಸ 50-60 ವರ್ಷ ಖರ್ಚು ಮಾಡಿದಿ, ನಿನಗೆ ಬಂತೇನು? ಬಹಳ ಕಿಮ್ಮತ್ತಿನ ಶರೀರದಲ್ಲಿ ಪುಣ್ಯಾತ್ಮರೇ. ಇದು ಏನು ಮಾಡಿದ್ರಿ? ಹಾಳು ಮಾಡಿದೆ. ಶಾಸ್ತ್ರ ಐಸಾ ಏನಪ್ಪಾ ಅಂದ್ರೆ ಭಂಗೆ ಮೂಲಕ ಏಕ ಶ್ವಾಸ ಜೋ ಜಾಯ್, 3 ಲೋಕ ನಾಹಿ ಪಡತರೆ ಕಾಯೆ ಧೂರು ಮಿಲಾಯ್. ಒಂದು ಶ್ವಾಸಕ್ಕೆ ಕೋಟಿ ಕಿಮ್ಮತ್ತ ಹೋಯ್ತದ, ಬರಂಗಿಲ್ಲ. ಎಷ್ಟು ಶ್ವಾಸ ಖರ್ಚು ಮಾಡಿದೆವು ನೀನು? 60-70 ವರ್ಷ ಎಷ್ಟು ಖರ್ಚು ಮಾಡಿದ್ವಿ? ಒಂದು ಶ್ವಾಸಕ್ಕೆ ಕೋಟಿ ಕಿಮ್ಮತ್ತು ಕೊಟ್ಟರು ಬರಂಗಿಲ್ಲ. ಹೊಳ್ಳಿ ಪರಂತ ನಾ ಎಷ್ಟು ಲಕ್ಷಾಂತರ ಕೋಟ್ಯಾಂತರ ಶ್ವಾಸ ಹಾಳು ಮಾಡಿದ್ನಲ್ಲ. ಬುದ್ಧಿ ಬರಲಿಲ್ಲ ನಿನಗೆ. ಈ ಶ್ವಾಸ ಹೋಗುವುದರಿಗೆ ಅಮರತ್ವವನ್ನು ಪ್ರಾಪ್ತಿ ಮಾಡಿಕೊಳ್ಳಲಿಕ್ಕೆ, ಪರಮಾತ್ಮನ ಪ್ರಾಪ್ತಿ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಲಿಲ್ಲಲ್ಲ. ಎಷ್ಟು ಹಾಳು ಮಾಡಿದೆಪ್ಪ. ಕಿಮ್ಮತ್ತಿನ ಶ್ವಾಸ, ಕಿಮ್ಮತ್ತಿನ ಶರೀರ ಹಾಳು ಮಾಡ್ಕೊಂಡು. ಅದಕ್ಕೆ ಮಹಾತ್ಮರು ನಮಗೆ ಬೈತಾರೆ, ಇನ್ನಾದರೂ ಬುದ್ಧಿಗಲಿಯಬಾರದೆ ಈಗರೇ ಎಚ್ಚರ. ಹಿಂಗೆ ಮಾಡೋದು 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 ಎಷ್ಟು ದಿನ ಮಾಡವ, ಎಷ್ಟು ದಿನ ಮಾಡವ ಅಂಥದ್ದೇ ಅನ್ನೋದು, ಮಾಡೋದೇ ಮಾಡೋದು, ತಿನ್ನೋದೇ ತಿನ್ನೋದು. ಬೇಸರ ಬಂದಿಲ್ಲ. ದಿನ ಪುಂಡಿ ಪಲ್ಯ ಮಾಡಿವ, 1-2 ದಿನ ಮಾಡು, ತಿರುಗಿಸಿ ಹೋಯ್ತಾನಿಲ್ಲ ತಾಟ. ದಿನ ಅದೇ ಮಾಡಕತ್ತಿ. ಮತ್ತೆ ಈಗ 2 ಜನ ಏನು ಮಾಡಕತ್ತೀವಿ? ಅದೇ ಮುಂಜಾನೆ ಎದ್ದಿ ತಿಂದು ಮಕ್ಕೊಂಡು ಎದ್ದಿ ಮುದ್ದಿ ಲದ್ದಿ. ಇದ್ರ ಬಿಟ್ಟು ಮತ್ತೇನು ಮಾಡಿದ್ವಿ? ಎದ್ದೆ ಮುದ್ದಿ ತಿಂದೆ, ಮುಂಜಾನೆ ಲದ್ದಿ ಮಾಡಿದೆ. ಮತ್ತೆ ಇದಕ್ಕೆ ಬಿಟ್ಟು ಏನು ಮಾಡಿದ್ವಿ? ದಿನ ಮಾಡಿದ ಪಲ್ಯ ಮಾಡಿದ್ರೆ ನಿಂಗೆ ಬೇಸರ ಬರ್ತದೆ. ದಿನ ಹೇಳೋದು, ಮತ್ತೆ ಉಣೋದು, ಮತ್ತೆ ಮಾಡೋದು, ಮತ್ತೆ ಮಕ್ಕಳೋದು, ಮತ್ತೆ ಹೇಳೋದು. ಬೇಸರ ಬರಲಿಲ್ಲ, ಬೇಸರ ಬರಲಿಲ್ಲ. ಏನು ಮುಗಿದ ಇದು? ಯಾವುದೋ ಊರಾಗ ಒಬ್ಬ ಗೌಡ ಇದ್ದಂತ, ಕಿವಿ ಕಮ್ಮಿ ಇದ್ದು ರೀ, ಕಿವಿ ಕಮ್ಮಿ ಇದ್ದುದು. ಅವ ಒಂದು ಆರ್ಡರ್ ಮಾಡೋದಂತ, ಯಾವುದೇ ಮಾತ 9 ಸಲ ಹೇಳ್ಬೇಕು. ನಮ್ಮ ಗೌಡ ಕಾಯ್ದೆ ತೆಗೆದ. ಏನು ಹೇಳಿದ್ರು? ಯಾರು ಬಂದು ಗೌಡ್ರ ಬರ್ರಿ 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 9 ಸಲ ಹೇಳು. ಹೋಗ್ರಿ 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 9 ಸಲ ಹೇಳು. ಮತ್ತು ಗೌಡ್ರ ಮಾತು ಯಾರು ನೋಡ್ತಾರೆ? ಆರ್ಡ್ರ್ ಆಯಿತು, ಎಲ್ಲ ಆಯಿತು. ಗೌಡ್ರು ಕಾಯ್ದೆ ತೆಗೆದ.
ಏನು ಮುಗಿದ್ರೆ ಅಂದದೆ ಅನ್ಕೋತ ಕುಂತದೇನು ಉಳಿತದ ರೀ. ಏನಾಯಿತು ಅಂತ ಗೌಡ್ರು ಬಣ್ಣಿಗೆ ಬೆಂಕಿ ಹತ್ತು, ಅವ್ರ ಹೊಲಿಕೆ ಆಳ ಮಗ ಮತ್ತೆ ಮಾತಾಡ್ಬೇಕಲ್ಲ, ಹೇಳ್ಬೇಕಲ್ಲ ಅವನಿಗೆ. ಅವ ಹೊರನಿಂತ ಗೌಡ್ರ 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 9 ಸಲ, ನಿಮ್ಮ ಹೊಲಗ ನಿಮ್ಮ ಹೊಲಗ ನಿಮ್ಮ ಹೊಲ್ದಾಗ ನಿಮ್ಮ ಹೊಲ್ದಾಗ ನಿಮ್ಮ ಹೊಲ್ದಾಗ ನಿಮ್ಮ ಬಣ್ಣಿಗೆ ನಿಮ್ಮ ಬಣ್ಣಿಗೆ 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 ಬೆಂಕಿ 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 ಹತ್ತದ ಅನ್ನೋದ್ರಾಗೆ ಪೂರ ಹೊಟ್ಟೆ ಆಗ್ಬಿಟ್ಟ. ಏನು ಉಳಿತದ ರೀ? ಸುಡ್ತದಿಲ್ಲ ರೀ. ಹಾಗೆ ಮತ್ತೆ ನೀವೇನು ಮಾಡಕತ್ತೀರಿ? ನಿಮ್ಮ ಬಣ್ಣಿಗೆ ಬೆಂಕಿನೇ ಹಚ್ಚಿರಿ. ಅದೇ ಮಾಡದೆ 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 ಮಾಡೋದು, ಉಣೋದೆ ಉಣೋದು, ತಿಂದು ತಿನ್ನೋದು, ಅಂದದು ಅಂದದು. ಮತ್ತೇನು ಹೊಸದು ಏನು ಮಾಡಕತ್ತೀರಿ? ಅಂದದ್ದೇ ಅಂದ್ರೆ ಏನು? ಮುಗಿದ ಸಂಸಾರ. ಅದೇ ಉಣೋದು, ಅದೇ ಮಾಡೋದು, ಮತ್ತೆ ಮಕ್ಕಳೋದು, ಮತ್ತೆ ಹೇಳೋದು, ಮತ್ತೆ ಅದೇ ಮಾಡೋದು, ಮತ್ತೆ ತಿನ್ನೋದು. ಚೋ 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 ಎಂತ ಮುಗಿದ್ರಿ? ಗೌಡ 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 ಅಂದಂಗಾಯ್ತು. ಬಡಿ ಮೇಲೆ ಸುಟ್ಟು ಹೋಯ್ತದೆ, ಏನಾಗಲಿಲ್ಲ. ಹಾಗೆ ನೀವು ಸತ್ಯ ಹೋಗ್ತೀರಿ, ಏನಾಗಲಿಲ್ಲ. ಕಟ್ಕಡಿ ಅದೇ ಉಂಡು ಮುಟ್ರಿ, ಅದೇ ತಿಂದ್ರಿ, ಅದೇ ಮಾಡಿದ್ರೆ ಕಟ್ಕಡಿ ಗಾಡಿ ಕೊಡ್ತಾರೆ. ದೇವರು ಸಿಗಲಿಲ್ಲ, ಸುಖ ಸಿಗಲಿಲ್ಲ, ಕೀರ್ತಿ ಸಿಗಲಿಲ್ಲ, ಏನು ಸಿಗಲಿಲ್ಲ ಮನುಷ್ಯನಿಗೆ. ಅದಕ್ಕೆ ಪುಣ್ಯಾತ್ಮರೇ ಅದು ಅನ್ಕೋತ ಕೂತ್ರೆ ಕೆಲಸ ಆಗಂಗಿಲ್ಲ ರೀ. ಮಾಡಿದ್ರೆ ಬೇಸರ ಬಂದಿಲ್ಲ. ಹುಟ್ಟುದೇ ಹುಡಕ್ಕೆ ಬೇಸರ ಬರ್ತದೆ. ದಿನ ಅಡಿಗೆ ಮಾಡಿದ್ರೆ ಬೇಸರ ಬರ್ತದೆ. ಮತ್ತು 2 ಸಲ ಸಾಯ್ದು 2 ಸಲ ಹುಟ್ಟುದ್ರಿ, 2 ಸಲ ಮಕ್ಕಳದು 2 ಸಲ ಹೇಳುದು ಬೇಸರ ಆಗಿಲ್ಲ? ಆಗಿಲ್ಲ, ಬೇಸರ ಆಗಿಲ್ಲ. ಸಾಯಕ್ಕೆ ಬೇಸರ ಆಗಿಲ್ಲ, ಹುಟ್ಟಕ್ಕೆ ಬೇಸರ ಆಗಿಲ್ಲ, ಮಕ್ಕಳಕ್ಕೆ ಬೇಸರ ಆಗಿಲ್ಲ, ಹೇಳಕ್ಕೆ ಬೇಸರ ಆಗಿಲ್ಲ. ಉಂಡು ಉಣಕ್ಕೆ ಬೇಸರ, ಹುಟ್ಟೋದು ಉಣಕ್ಕೆ ಬೇಸರ ಅಲ್ರಿ. ಭವಮಾಲೆ ಅಲಸು ಶಾಸ್ತ್ರ ಹೇಳೋದು. ಹುಟ್ಟು ಸಾವುದಕ್ಕೆ ಒಂದಿಟ್ಟು ಬೇಸರ ಪಡು, ಮಕ್ಕಳದ್ದು ಹೇಳೋದಕ್ಕೆ ಒಂದಿಟ್ಟು ಬೇಸರ ಪಡು. ಸದಾ ಮುಕ್ತನಾಗಿ ಪರಮಾತ್ಮ ಆಗ್ಲಿಕ್ಕೆ 2 ಸಲ ಹುಡ್ತೇವೆ, 2 ಸಲ ಆಯ್ತೇವೆ. ಎಷ್ಟು ಪ್ರಾಣಿ ಕತ್ತಿ ಕುದುರೆ ಹಬ್ಬದ್ದೆ ನಾಚಿಕೆ ಬರಲಿಲ್ಲ ನಿನಗೆ ಅಂತ ಕೇಳೋದು ಮಹಾತ್ಮ. 2 ಸಲ ಹುಟ್ಟಿದೆ ಗೊತ್ತದ. ಧರೆಯನ್ನೆಲ್ಲವನ್ನು ಸಣ್ಣಿಸಿ ಧೂಳಿ ಮಾಡಲ್ಲ ಪರಮಾಣು ಅನಿತು. ಈ ಭೂಮಿಯೆಲ್ಲ ಕುಟ್ಟಿ ಪೌಡರ್ ಮಾಡಿ ಉಪ್ಪು ಅಂತ ಊದ್ಬೇಕಂತ. ನಿಮ್ಮ ಜರೋಕೆ ಅಂತ ಇಲ್ಲ, ಬೆಳಕಿಂಡಿ ಏನಂತೀರಿ ಕಡೆ ಮನ್ಯಾಗ ಈಗಿಲ್ಲೇನೆ ಹೋಗ್ಯಾವ. ಅವ ಮ್ಯಾಲಿಂದು ಬೆಳಕಿಗೆ ಬಿಡ್ತಿರು, ಅದ್ರಾಗ ಬೆಳಕು ಬರ್ತಿತ್ತು. ಆ ಬೆಳಕು ನೋಡಿ ಹಿಂಗೆಲ್ಲ ಇಡೀ ಸಣ್ಣ ಸಣ್ಣ ತಿರುಗಾಡ್ತಿತ್ತು, ಧೂಳಿ ಕಣ. ಈ ಭೂಮಿ ಎಲ್ಲ ಕುಟ್ಟಿ ಹಂಗೆ ಧೂಳಿ ಮಾಡಿ ಹಾರಿಸೋದು ಎಷ್ಟು 8 ಸಲ ಹುಟ್ಟಿದೆ ಅಂತ್ರಿ. ಜನನವಾಗದ ಯೋನಿ ಮರಣವಾಗದ ತಾಣ, ನೀ ಹುಟ್ಟಲಾರದ ಹೊಟ್ಟಿ ಒಂದೂ ಇಲ್ಲ. 8 ಸಲ ಕತ್ತ್ಯಾಗ ಕುದುರೆಯಾಗ ಹುಳಿದಾಗ ಎಲ್ಲದರ ಹುಟ್ಟಿ. ನಾಚಿಕೆ ಬರೋದಿಲ್ಲ ಅಂದ್ರು. ನೀ ಹುಟ್ಟಲಾರದ ಹೊಟ್ಟಿ ಒಂದೂ ಇಲ್ಲ. ನಿನಗೆ ಹುಗಳಾದ ಜಾಗ ಹಂಗ ಎಷ್ಟು ಇಲ್ಲ. ನಿಮ್ಮ ಮನೆ ಅದಲ್ಲ, ನೀವು ಬೆಡ್ರೂಮ್ದಾಗ 2 ಸಲ ನಿನಗೆ ಹುಗಳಾರು. ಈಗ ನಮ್ಮ ಮನೆ ಅಂತ ಆರಾಮ್ ಕೂತಿ 2 ಸಲ ಹುಟ್ಟಿದೀವಿ, ಲೆಕ್ಕಿಲ್ಲ. ನಮ್ಮ ಸಮಾಧಿನೇ ನಮ್ಮ ಮನೆ ಮಾಡ್ಕೊಂಡಿದ್ದೀವಿ, ಇಷ್ಟು ಶಾಣೆದಿದ್ದೇವೆ ನಾವು. ನಮ್ಮ ಗೋರಿನೇ ನಮ್ಮ ಮನೆ ಅದ, 8 ಸಲ ಹುಟ್ಟಿದೇವೆ ಅಂತ. ನಮಗೆ ಹೂಗಳಾರ್ದ ಅಂಗ ಎಷ್ಟು ಜಾಗ ಇಲ್ಲಂತ್ರಿ. ಮರಣವಾಗದ ತಾಣ. ಪರಂತು ನಮ್ಮ ಮರ್ತೇವಲ್ರಿ, ಎಲ್ಲ ಮರ್ತೇವಲ್ಲ. ಮತ್ತು ಅದೇ ಪಾಪ, ಮತ್ತು ಅದೇ ಮೋಸ, ಮತ್ತು ಅದೇ ಪರಮಾತ್ಮನ ಮರೀದು. ಛೇ, ಮನುಷ್ಯ ಅಂತಾರೆ ನಿನಗೆ, ಮನುಷ್ಯ ಅಂತಾರೆ ಏನಪ್ಪ. ಅದಕ್ಕೆ ಮಹಾನುಭಾವರು ನಮ್ಗೆ ಏನು ಹೇಳ್ತಾರೆ ಅಂತ ಕೇಳಿದರೆ, ಈ ಸದ್ಯ ಗೃಹೀತ ಇವ ಕೇಶೇಶು ಮೃತ್ಯುನ ಧರ್ಮಮಾಚಾರ್ಯ. ನಿಮಗೆ ಸಾವು ಬಂದು ಜುಟ್ಟ ಹಿಡಿದು ಜಗ್ಗಕತ್ತೆ ಅಂತ ತಿಳ್ಕೋರಿ. ಮನೆ ಮುಡ್ತೇವೆ ಅಂತ ಭರೋಸೆ ಅದ, ಮಕ್ಕಳವ್ರಿಗೆ ಹೇಳೋದು ಭರೋಸೆ ಅದ, ಎದ್ದವ್ರು 2 ದಿನ ಇರ್ತಾರೆ ಭರೋಸೆ ಇಲ್ಲ. ನಡೆದೋದು ಹಂಗೆ. ಪಾಪ ಮಾಡಕ್ಕೆ ಇನ್ನೂ ನಾ 10 ವರ್ಷ ಇರ್ತೀನಿ ಅಂತ ಅನ್ಬೇಕು, ಪುಣ್ಯ ಮಾಡಕ್ಕೆ ನಾ ಮುಂಜಾನೆ ಸಾಯ್ತೀನಿ ಅಂತ ತಿಳ್ಕೊಬೇಕು. ಗೃಹೀತ ಇವ ಕೇಶೇಶ ಮೃತ್ಯುನ ಧರ್ಮ. ನಾ ಸಾಯ್ತೀನಿ ಇರಂಗಿಲ್ಲ, ಜಲ್ದಿ ಪುಣ್ಯ ಮಾಡು, ಜಲ್ದಿ ಭಜನೆ ಮಾಡು, ಜಲ್ದಿ ಪೂಜೆ ಮಾಡು. ಪಾಪ ಮಾಡಕ್ಕೆ ನಾಳೆ ಮಾಡೋದು ಅನ್ಬೇಕು, ಇರ್ತೀನಿ ಪುಣ್ಯ ಮಾಡಕ್ಕೆ ಸದ್ಯ ಸಾಯ್ತೀನಿ ಅನ್ಬೇಕು. ಪರಂತು ನಾವು ಇಂಥ ಮೂಗಿದ್ದೇವೆ, ಪಾಪ ಈಗ ಮಾಡ್ತೇವೆ, ಪುಣ್ಯ ಮುಂದೆ ಹಾಕ್ತೇವೆ. ಪೋಸ್ಟ್ಪೋನ್
ಇದಕ್ಕೆ ಮೂರ್ಖ ಅಂತ. ಪುಣ್ಯ ಜಸ್ಟ್ ನಡಿಯ, ಪುಣ್ಯ ಇವತ್ತು ಈಗ ಮಾಡಬೇಕು, ಪಾಪ ನಾಡಿಗೆ ಮಾಡೋದು, ನಾಡಿಗೆ ಮಾಡೋದು, ನಾಡ್ದು ಮಾಡೋದು. ಪರಂತು ನಮ್ಮ ಬುದ್ಧಿ ವಿಪರೀತದ, ಪಾಪ ಮೊದಲು ಮಾಡ್ತೇವೆ, ಪುಣ್ಯಕ್ಕೆ ಪೋಸ್ಟ್ಪೋನ್ ಮಾಡ್ತೇವೆ. ಅದಕ್ಕೆ ಮೂರ್ಖರು ಅಂತ ನಮ್ಮ ಕರೆದಾರ ಪುಣ್ಯಾತ್ಮರೇ. ಇಂಥ ಭಾಗ್ಯಕಾಲ ಶ್ರಾವಣ ಅದ, ನಮಗೆ ಒಂದು ಪುಣ್ಯ ಕಾಲ ಕೊಟ್ಟಾರ ನಮ್ಮ ಹಿರಿಯರು. ದಿನಂಪ್ರತಿ ಡಾಕ್ಟ್ರ ಗುಳಿಗೆ ತೊಗೊಂಡು ಊಟ ಮಾಡಂದಾರಿಲ್ಲ, ಗುಳಿಗೆ ತೊಗೊಂಡು ಊಟ ಮಾಡ್ಬೇಕ ಅಂದ್ರೆ ಆರಾಮಿರ್ತೀವಿ. ಹಂಗೆ ಮೊದಲ ನಾವು ನಮ್ಮ ಮನಸ್ಸು ಆರಾಮಕ್ಕೆ ಮೊದಲ ಪೂಜೆ, ಧ್ಯಾನ, ದಾನ, ಆಮೇಲೆ ಊಟ. ಇಲ್ಲ ಅಂದ್ರೆ ರೋಗ ಹೋಗೋದಿಲ್ಲ. ಉಣಗಿದ ಮೊದಲು ತಗೋ ಗುಳಿಗೆ, ಡಾಕ್ಟರ್ ಹೇಳ್ಯಾರ. ಹಂಗೆ ನಮಗೂ ಎದ್ದು ಕೂಡಲೇ ಪರಮಾತ್ಮನ ಭಜನೆ ಮಾಡು, ಆಮೇಲೆ ಮತ್ತೆ ಏನಾರ ಮಾಡು ಅಂದ್ರೆ ನಾವಿಲ್ಲ, ತಪ್ಪು ಮಾಡ್ತೇವೆ. ಡಾಕ್ಟರ್ ಹೇಳೋದು ಕೇಳಿಲ್ಲ ಅಂದ್ರೆ ರೋಗ ಹೆಚ್ಚಾಗ್ತದ, ರೊಕ್ಕ ಖರ್ಚಾಗ್ತದೆ. ಹಾಗೆ ನಾವು ಮೊದಲು ಪರಮಾತ್ಮನ ಭಜನೆ ಬಿಟ್ಟು ಸಂಸಾರ ಮಾಡಿದೆವು ಅಂದ್ರೆ ದುಃಖ ಹೆಚ್ಚಾಗ್ತದೆ, ಮರಣ ಸುನಿಶ್ಚಿತ ಆಗ್ತದೆ. ಅದಕ್ಕೆ ಪುಣ್ಯಾತ್ಮರೇ, ಪರಮಾತ್ಮ ನಮಗೆಲ್ಲ ಅಂಥ ಬುದ್ಧಿ ಕೊಡಲಿ. ಮೊಟ್ಟ ಮೊದಲ ಪರಮಾತ್ಮ, ಆಮೇಲೆ ಪ್ರಪಂಚ. ಮೊದಲ ಧ್ಯಾನ, ದಾನ, ಆಮೇಲೆ ಸಂಸಾರ. ಹೀಗೆ ಮಾಡಿದೆವು ಅಂದ್ರೆ ಪರಮಾತ್ಮ ಸಾವಕಾಶ ಹೆಂಗೆ ಹೊತ್ತು ಹೊಂಟದಂಗೆ ಕತ್ತಲೆ ಹೋಗ್ತದೆ, ಬೆಳಕು ಬರ್ತದೆ. ಹಂಗೆ ನಾವು ಪುಣ್ಯ ಮಾಡ್ದಂಗೆ ನಮ್ಮ ಪಾಪ ಹೋಗ್ತದೆ, ಪರಮಾತ್ಮ ಗಟ್ಟಿ ಹಾಕಂದ್ರೆ ಪುಣ್ಯಾತ್ಮರೇ. ಅಂಥ ಕೆಲಸ ನಾವು ತಪ್ಪದೆ ಮಾಡಬೇಕು. ಅಂಥ ಸದ್ಬುದ್ಧಿ ಪರಮಾತ್ಮ ಗುರುದೇವ ನಮ್ಮೆಲ್ಲರಿಗೂ